ಆಲ್ ದಿ ಬೆಸ್ಟ್ ಇಂಡಿಯಾ. ಮಾತನಾಡ್ತಾ ಇದ್ವಿ ಇಂಡಿಯಾ ಮತ್ತೆ ಇಂಗ್ಲೆಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ನಮ್ಮ ಜೊತೆ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಅನಿರುದ್ಧ್ ಜೋಶಿ, ಕ್ರಿಕೆಟಿಗರು. ನಮಸ್ಕಾರ ಅನಿರುದ್ಧ್ ಸರ್, ಹೇಗಿದ್ದೀರಾ? ನಮಸ್ತೆ ಸರ್. ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ಖಂಡಿತ ಎರಡು ವೆಲ್ ಡಿಸರ್ವಿಂಗ್ ಟೀಮ್ ಅಂತಾನೆ ಹೇಳ್ಬೋದು. ಸೆಮಿಫೈನಲ್ ಅಂಡ್ ಒಂದ್ ಒಳ್ಳೆ ಕ್ಲಾಶ್ ಆಗತ್ತೆ ಕೂಡ. ಅಂಡ್ ಹೈ ಸ್ಕೋರಿಂಗ್ ಗೇಮ್ ಅಂತೂ ಹಾಗೆ ಆಗತ್ತೆ, ಯಾಕಂದ್ರೆ ಎರಡು ಟೀಮ್ ತುಂಬಾ ಬಲಿಷ್ಠವಾಗಿದೆ. ಅಂಡ್ ಮೋರ್ ಓವರ್ ಎರಡು ಟೀಮು ಟಾಪ್ ಆರ್ಡರ್ ಇಂದ ಹಿಡ್ಕೊಂಡ್ಬಿಟ್ಟು ಡೌನ್ ದ ಆರ್ಡರ್ ವರ್ಗೂ ಬ್ಯಾಟಿಂಗ್ ಲೈನಪ್ ಇದೆ ಎರಡು ಟೀಮ್ಗೂ. ಸೊ ಹೀಗಾಗಿ ಒಂದು ಒಳ್ಳೆ ಹೈ ಸ್ಕೋರಿಂಗ್ ಗೇಮ್ ಅಂತೂ ಆಗತ್ತೆ. ಅದು ವಾಂಕಡೆಯಲ್ಲಿ ಬೇರೆ ಆಡ್ತಾ ಇದ್ದಾರೆ ಅಂಡ್ ರೆಡ್ ಸಾಯಿಲ್ ಕೂಡ. ಸೊ ಹೈ ಸ್ಕೋರಿಂಗ್ ಗೇಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸರ್. ಯಾರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಇವತ್ತು ನಿಮ್ಗೆ? ಇಂಡಿಯಾ ಟೀಮ್ ಅಲ್ಲ, ಎರಡು ಟೀಮ್ ಹೆಂಗಿದ್ರು ಎರಡು ಟೀಮು ಅಲ್ವಾ? ಇಂಡಿಯಾ ಅಲ್ಲಿ ಅಂತಂದ್ರೆ ಆಕ್ಚುಲಿ ನನ್ಗೆ ಅಭಿಷೇಕ್ ಶರ್ಮಾ ಬರ್ಬೇಕು, ಯಾಕಂದ್ರೆ ಅವರಿಗೆ ಕರೆಕ್ಟ್ ಆಗಿ ಸೂಟೇಬಲ್ ವಿಕೆಟ್ ಇದೆ. ಯಾಕಂದ್ರೆ ಅವರಿಗೆ ಏನಂತಂದ್ರೆ ನೀವು ಎಷ್ಟು ಸ್ಲೋ ಆಗ್ತೀರಾ ಅಷ್ಟು ಸ್ವಲ್ಪ ಆಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ವಾಂಗ್ಟೆ ವಿಕೆಟ್ ಅಂತಂದ್ರೆ ಫಾಸ್ಟ್ ಬೌಲರ್ಸ್ ಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಬ್ಯಾಟ್ಗೂ ಕೂಡ ಬರುತ್ತೆ. ಸೊ ಅಭಿಷೇಕ್ ಶರ್ಮಾ ಒಂದ್ ಸ್ವಲ್ಪ ಬರ್ಬೇಕು. ಅದೇ ರೀತಿ ಇಶಾನ್ ಕಿಶನ್ ಕೂಡ ಆಡಿದ್ದಾರೆ, ಮುಂಬೈ ಇಂಡಿಯನ್ಸ್ ಅಲ್ಲಿ ಆಡಿದ್ರು, ಅವ್ರಿಗೆ ಗೊತ್ತು ಯಾವ ರೀತಿ ಪಿಚ್ ಇರತ್ತೆ ಅಂತ ಕೂಡ. ಅವರಿಬ್ರು ಪಾರ್ಟಿಗೆ ಬಂದ್ರೆ ಅಂತಂದ್ರೆ ಖಂಡಿತ 250 ಅಂತೂ ಹೋಗೇ ಹೋಗುತ್ತೆ ಸರ್. ಅಂಡ್ ಇಂಗ್ಲೆಂಡ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಫಿಲ್ ಸಾಲ್ಟ್ ಕೂಡ ಇದ್ದಾರೆ ಅಂಡ್ ಜಾಸ್ ಬಟ್ಲರ್ ಅವರು ಕೂಡ ಮುಂಬೈ ಇಂಡಿಯನ್ಸ್ ಗೆ ಆಡಿದ್ರು, ಅವ್ರಿಗೂ ಗೊತ್ತು ಹೆಂಗೆ ವಿಕೆಟ್ ಇರತ್ತೆ ಅಂತ. ಸೊ ಎಸ್, ಖಂಡಿತ ಒಂದು ಒಳ್ಳೆ ಕ್ರಾಕಿಂಗ್ ಗೇಮ್ ಅಂತೂ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಟೀಮ್ ಅಲ್ಲೂ ಅಷ್ಟೇ, ಅವ್ರು ಬಿಟ್ರೆ ಇವ್ರು ಬಿಟ್ರೆ ಅವರು ಅನ್ನೋ ರೀತಿಲಿ ಒಳ್ಳೆ ದೊಡ್ಡದಾಗೆ ಲೈನ್ ಅಪ್ ಇದೆ ಬ್ಯಾಟಿಂಗ್ದು. ಹೌದು, ಖಂಡಿತ. ಅದೇ ನೀವು ನೋಡ್ಕೊಂಡ್ಬಂಡಿ ಅದೇ ಫಸ್ಟ್ ಅದನ್ನೇ ಹೇಳಿದೆವು, ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡ್ಬಿಟ್ಟು ಡೌನ್ ದ ಆರ್ಡರ್ ಕೂಡ ಬ್ಯಾಟಿಂಗ್ ಲೈನ್ ಅಪ್ ಇದೆ ಎರಡು ಟೀಮ್ ಅಲ್ಲಿ. ಸೊ ಹೀಗಾಗಿ ಯಾವ ಸಿಚುವೇಶನ್ ಅಲ್ಲೂ ಕೂಡ ರಿಲ್ಯಾಕ್ಸ್ ಆಗುವಂತಾನೆ ಆಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ. ಸೊ ಒಬ್ರು ಔಟ್ ಆದ್ರೆ ಇನ್ನೊಬ್ರು ಬರ್ತಾನೆ ಇರ್ತಾರೆ. ಇಂಡಿಯನ್ ಟೀಮ್ ಅಲ್ಲೂ ಬರ್ತಾ ಇರ್ತಾರೆ, ಇಂಗ್ಲೆಂಡ್ ಟೀಮ್ ಅಲ್ಲೂ ಬರ್ತಾನೆ ಇರ್ತಾರೆ. ಸೊ ಹೀಗಾಗಿ ತುಂಬಾ ಚೆನ್ನಾಗಿ ಆಗತ್ತೆ ಮ್ಯಾಚ್ ಇದು. ಸರ್, ಒಂಥರ ಹಾಫ್ ಆಫ್ ದಿ ಟೀಮ್ ಇಸ್ ಲೈಕ್ ಮುಂಬೈ ಟೀಮ್ ತರನೇ ಇದೆ. 5 ಜನ ಎಲ್ಲಿರೋರು ಇದ್ದಾರೆ. ಆಮೇಲೆ ಪಿಚ್ ಬೇಕು ಮಾಡ್ತಾ ಇದ್ವಲ್ಲ. ಸೊ ಈಗ ನಿನ್ನೆ ಕೂಡ ಏನಾಗಿದೆ ಅಂತಂದರೆ, ನಮ್ಮವ್ರು 4 ಜನ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಗೌತಮ್ ಗಂಭೀರ್ ಅದು BCCI ಕ್ಯೂರೇಟರ್ಸ್ ಹೆಲ್ಪ್ ಮಾಡ್ತಾರಲ್ಲ, ಅವ್ರಿಗೆ ಆಶೀಶ್ ಭೌಮಿಕ್ ಅಂತಿದ್ದಾರೆ, ಆಮೇಲೆ ತಪೋಸ್ ಚಟರ್ಜಿ ಅಂತ. ಅವರು ಬಂದು ನೋಡಿದಾಗ ಆಮೇಲೆ ಅದಕ್ಕೆ ವಾಟರ್ ಮಾಡಿದ್ರು. ಅಷ್ಟು ಇಟ್ ವಾಸ್ ಬೇಕಿಂಗ್ ಹಾಟ್ ಅಲ್ಲ ಒಂಥರ ಮಾಡಿ, ಹೆವಿ ರೋಲರ್ ಮಾಡಿ, ಆಮೇಲೆ ಲೈಟ್ ರೋಲರ್ ಮಾಡಿ, ಅವ್ರು ಮಾತಾಡಿದ ಮೇಲೆ ನಾವು ಹೇಳ್ತೀವಲ್ಲ, ಅಂದರೆ ನಾವು ಹೋಮ್ ಅಡ್ವಾಂಟೇಜ್ ಅಂತಲ್ಲ. ಬಟ್ ICC ಅವ್ರು ಅಂದರೆ ICC 2 ತಿಂಗಳ ಮುಂಚೆನೇ ಬಂದು ಅದರ ನೋಡ್ಕೊಳ್ತಾರೆ. ಆ್ಯಂಡ್ ಅವರ್ ಕ್ಯೂರೇಟರ್ಸ್ ಆ್ಯಂಡ್ ಗ್ರೌಂಡ್ಸ್ಮೆನ್ ವಿಲ್ ಅಸಿಸ್ಟ್ ದೆಮ್, ಅವ್ರಿಗೆ ಹೇಗೆ ಬಂದು. ಬಟ್ ಅದು ಯಾಕೆ ICC ಅವ್ರು ಇದು ಮಾಡ್ತಾರೆ ಅಂದರೆ, ಅಂಡರ್ ಪ್ರಿಪೇರ್ ಆಗಿರಬಾರ್ದು, ಹೋಮ್ ಅಡ್ವಾಂಟೇಜ್ ತೊಗೋಬಾರ್ದು. ಬಟ್ ನಾವು ಶ್ರೀಲಂಕಾದಲ್ಲಿ ಏನು ನೋಡಿದ್ವಿ, ಒಂಥರ ಸ್ಪಿನ್ನರ್ ಫ್ರೆಂಡ್ಲಿ ಪಿಚಸ್, ಬ್ಯಾಟಿಂಗ್ ಭಾಳ ಕಷ್ಟ ಆಗ್ತಿತ್ತು. ಆದರೆ ಇಲ್ಲಿ ಏನಂತಾರೆ, ನೀವು ಎಷ್ಟು ರೋಲ್ ಮಾಡ್ತೀರಿ ಅದು ನಡೀತಿತ್ತು. ಯಾಕಂದರೆ ಇವಾಗ ಮೇಕಿಂಗ್ T20 ಅಂದರೆ ಏನು ಎಂಟರ್ಟೈನ್ಮೆಂಟು, ಅದಕ್ಕೆ 200-250 ಅದನ್ನ ನೋಡೋಕೆ ಜನ ಬಯಸ್ತಿರ್ತಾರೆ. ಇದಕ್ಕೆಲ್ಲ ನಾವು 200 ಮೇಲೆ ಹೊಡಿಬೇಕಂದ್ರೆ ಅಭಿಷೇಕ್ ಶರ್ಮಾನೇ ಕಾರಣ ಅಂತ ಹೇಳ್ಬೋದು. ಹೊಡೆದ್ರೆ ಆಮೇಲೆ ಹೇಳಿದ್ನಲ್ಲ, ಅವರು ಇನ್ನಿಂಗ್ಸ್ ನೋಡಿದ್ವಿ. ಆಮೇಲೆ ಈಗ ನೋಡಿ, ಈಗ 15 ಜನ ಟೀಮಲ್ಲಿದ್ದರೆ ಯಾಕೆ 20 ಜನ ಸಪೋರ್ಟ್ ಸ್ಟಾಫ್ ಇರ್ತಾರೆ, ಎಲ್ಲ ಅನಲೈಸ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ನಿನ್ನೆ 4 ಜನ ಕೋಚ್ ಬಂದು ಯಾವ ಥರ ವರುಣ್ ಚಕ್ರವರ್ತಿ ಇದು ಮಾಡಿದ್ರು. ಅಭಿಷೇಕ್ ಶರ್ಮಾನ ಎಲ್ಲರೂ ನೋಡಿ ಸ್ವಲ್ಪ ಸಕ್ಸಸ್ಫುಲ್ ಆದ್ರೆ, ನಂಬರ್ 1 T20 ಬ್ಯಾಟರ್ ಆದ್ರೆ ಅಭಿಷೇಕ್ ಶರ್ಮಾ ಎಲ್ಲ ಸ್ಟಡಿ ಮಾಡ್ತಾರೆ. ಯಾಕೆ ಸ್ಟಡಿ ಮಾಡಿ ಅವ್ರಿಗೆ ಅಭಿಜಿತ್ ಹೇಳ್ದಂಗೆ ಔಟ್ಸೈಡ್ ಆಫ್ ಸ್ಟಂಪ್ ಆಗಲಿ ಆಫ್ ಸ್ಟಂಪ್ ಮೇಲೆ ಕೊಡೋದಿಲ್ಲ. ಫ್ಲೂಯೆಂಟ್ ಆಫ್ ಸೈಡ್ ಭಾಳ ಫ್ಲೂಯೆಂಟ್ ಇದ್ದಾರೆ. ಲೆಗ್ ಸ್ಟಂಪ್ ಮೇಲೆ ಸ್ವಲ್ಪ ವೀಕ್ ಅಂತಂದ್ರೆ ಶಾರ್ಟ್ ಹಾಕಿದಾಗ ಫುಲ್ ಹೊಡಿತಾರೆ, ಅದು ಮೇಲೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ಆಪೋಸಿಟ್ ಬೌಲರ್ಸ್ ಮೈ ಮರೆಯಂಗೆ ಇಲ್ಲ, ಅಭಿಷೇಕ್ ಆಡ್ತಾ ಇದ್ದಾರೆ, ಆಡ್ತಾರೆ ನಮ್ಗೆ ಗೊತ್ತಾಗ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಆಫ್ ಸ್ಪಿನ್ನರ್ ಬಂದ್ಬಿಟ್ಟು ವಿಕೆಟ್ ಬಾಲ್ ಮಾಡ್ತಾ ಇದ್ದಾರೆ. ಅಡ್ಡ ಹೊಡಿಲಿ, ಲೆಗ್ ಸೈಡ್ ಹೊಡಿಲಿ ಅಂತ ಹೇಳ್ಬಿಟ್ಟು. ಈ ಅಖಿಲ್ ಹುಸೇನ್ಗೂ ಮೊನ್ನೆ ಹೊಡೆದು ಒಬ್ಬರು ಅದೇ ಹೇಳೋದು, ಎಲ್ಲರೂ ಅಂತ ಚಿಕ್ಕ ಮಕ್ಕಳು ಹೇಳ್ತಾರೆ, ಯಾಕೆ ಮೇಲೆ ಹೊಡೆದು ಔಟ್ ಆಗ್ತಾರೆ. ಪವರ್ ಪ್ಲೇಯಲ್ಲಿ ಇಬ್ಬರು ಇರ್ತಾರೆ ಹೊರಗಡೆ, ಹೊರಗೆ ಡೀಪಲ್ಲಿ ಇಬ್ಬರು ಇರ್ತಾರೆ. ಮೋಬಿ ಒಬ್ಬ ಆಫ್ ಸೈಡಲ್ಲಿ, ಒಬ್ಬ ಲೆಗ್ ಸೈಡಲ್ಲಿ. ಅವ್ರ ತಲೆ ಮೇಲೆ ಹೊಡೆದು ಬೌಂಡ್ರಿ ಹೊಡಿಬೋದು. ಯಾಕೆ ಸಿಕ್ಸರ್ಗೆ ಹೊಡೆದ್ಬಿಟ್ಟು ಒಬ್ಬರೇ ಇರೋಲ್ಲಿ ಕೈ ಕೊಟ್ಬಿಡ್ತು. ಇಬ್ಬರು ಹಾಗೆ ಮಾಡಿದ್ರಲ್ಲ, ಅಭಿಷೇಕೂ ಆಯಿತು, ಈಶಾನೂ ಆಯಿತು, ಹಾಗೆ ಆಯಿತು. ಯಾಕೆ ಹೊಡಿತಾ ಅದು ಪ್ರಶ್ನೆ. ಚಿಕ್ಕ ಮಕ್ಕಳು ಕೇಳೋ ಪ್ರಶ್ನೆಗೆ ಉತ್ತರ ಯಾರು ನೀಡೋರು, ಯಾರು ನೀಡಬೇಕು? ಬ್ಯಾಟಿಂಗ್ ಕೋಚ್ ಏನು ಮಾಡ್ತಾ ಇದ್ದಾರೆ?
ಯಾಕೆ ಅವ್ರಿಗೆ ಹೇಳಲ್ಲ ಅಲ್ಲ ಹೇಳ್ತಿರ್ತಾರೆ. ಬಟ್ ಅದೇನಂದ್ರೆ ನೀವು ಎಷ್ಟೇ ಅನಲೈಸ್ ಮಾಡಿ ಎಷ್ಟೇ ಟೆಕ್ನಾಲಜಿ ಯೂಸ್ ಮಾಡಿ ಅಲ್ಟಿಮೇಟ್ಲಿ ಆ ಮೂಮೆಂಟಲ್ಲಿ ಆ ಸ್ಪ್ಲಿಟ್ ಆಫ್ ಸೆಕೆಂಡಲ್ಲಿ ನೀವು ಏನು ಡಿಸೈಡ್ ಮಾಡ್ತೀರಿ ಅದ್ರ ಮೇಲೆ. ಸೊ ಅಭಿಷೇಕ್ ದೊಡ್ಡ ಚಾಲೆಂಜ್ ಅಂದರೆ ಈ ಚಾಲೆಂಜ್ ಅವ್ರು ಕೊಟ್ಟಂಥ ಚಾಲೆಂಜ್ ಲೆಗ್ ಸ್ಟಂಪ್ ಮೇಲೆ ಹಾಕೋದು ಆಗಲಿ ವಿಕೆಟ್ ಹಾಕೋದು ಅದನ್ನ ಚಾಲೆಂಜನ್ನು ಹೇಗೆ ಅವ್ರು ಎದುರಿಸ್ತಾರೆ, ಹೇಗೆ ಮೇಲೆ ಬರ್ತಾರೆ. ಓಕೆ ಇರಲಿ, ಈ ಮ್ಯಾಚ್ ಗೆದ್ರೆ ನೆಕ್ಸ್ಟ್ ಮ್ಯಾಚು ಈ 0 ಹೊಡೆದ್ರೆ ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ ಅಭಿಷೇಕ್. ಯಾಕಂದ್ರೆ ಹೋಪ್ ವಿ ಲಿವ್ ಆನ್ ಹೋಪ್ಸ್. ನಾವು ಜೀವನ ಇರೋದೇ ಇವತ್ತು ಚೆನ್ನಾಗತ್ತೆ ನಾಳೆ ಚೆನ್ನಾಗ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ಬೇಕಷ್ಟೇ. ಎಸ್ ಅಭಿಜಿತ್ ಸರ್, ಇಲ್ಲಿ ಮೇನ್ಲಿ ಮತ್ತೊಂದು ವಿಚಾರ ಅಂದರೆ ನಮ್ಮದು ಮಿಸ್ ಆಗ್ತಿದ್ದು ಬಿಫೋರ್ ವೆಸ್ಟ್ ಇಂಡೀಸ್ ಮ್ಯಾಚು ರೈಟ್ ಲೆಫ್ಟ್ ಕಾಂಬಿನೇಷನ್ನು ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಯಾಕೆಂದರೆ ಎಲ್ಲ ಲೆಫ್ಟ್ ಹ್ಯಾಂಡರ್ಸೇ ಇದ್ದಿದ್ದು. ನಮ್ಮಲ್ಲಿರೋದು ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಬಿಟ್ಟರೆ ಇದು ಬದ್ದವ್ರು ಎಲ್ಲರೂ ಲೆಫ್ಟ್ ಹ್ಯಾಂಡರ್ಸ್ ಆಗಿದ್ದರಿಂದ ಒಂದು ಸ್ವಲ್ಪ ಫೀಲ್ಡ್ ಸೆಟ್ ಮಾಡೋದು ಸ್ವಲ್ಪ ಈಸಿ ಆಗ್ತಾಯಿತ್ತು. ಯಾಕೆಂದರೆ ಲೆಫ್ಟ್ ಹ್ಯಾಂಡರ್ಸೇ ಇರೋದ್ರಿಂದ ಒಂದು ಕಡೆ ನಿಲ್ಲಿಸ್ಬಿಟ್ರೆ ಸಾಕು ಅಂತ. ಬಟ್ ಸಂಜು ಬಂದು ಅದೆಲ್ಲ ಪ್ಲ್ಯಾನ್ಸ್ ಒಂಥರ ಉಲ್ಟಾ, ಆಮೇಲೆ ಬೌಲರ್ಸ್ಗೂ ಒಂಥರ ಕನ್ಫ್ಯೂಷನ್ಸು ಇದೆಲ್ಲ ಇರುತ್ತಲ್ಲ, ಅದು ಒನ್ ಆಫ್ ದಿ ಮೋಸ್ಟ್ ಬೆನಿಫಿಟ್ ಆದಂಥ ಒಂದು ವಿಕೆಟ್ ಅಂತ ಕಾಣಿಸುತ್ತೆ ಸಂಜು ತಂದು ಕೂರಿಸಿರೋದು. ಕರೆಕ್ಟ್. ಟಾಪ್ ಆರ್ಡ್ರಲ್ಲಿ ಒಂದು ಲೆಫ್ಟ್ ರೈಟ್ ಕಾಂಬಿನೇಷನ್ ಇದ್ದರೆ ಸ್ಟ್ರೈಕ್ ರೊಟೇಟ್ ಮಾಡೋಕೆ ಒಂದು ಈಸಿ ಆಗುತ್ತೆ. ಇನ್ನೊಂದು ಬೌಲರಿಗೆ ಸೆಟ್ ಆಗಕ್ಕೆ ಕೊಡಲ್ಲ. ಮುಂಚೆ ಏನು ನೋಡ್ತಾ ಇದ್ವಿ, 8ರಲ್ಲಿ 7 ಜನ ಲೆಫ್ಟ್ ಹ್ಯಾಂಡರ್ ಇರೋದ್ರಿಂದ ಸೊ ಎಲ್ಲ ಬಾಲ್ ಆಚೆ ಏನು ಹೋಗ್ತಾ ಇತ್ತು. ಸೊ ಆ ಥರ ಆಫ್ ಸೈಡ್ ಫೀಲ್ಡ್ ಸೆಟ್ ಮಾಡಿ ರನ್ಸ್ ಬರೋದು ಸ್ವಲ್ಪ ಕಡಿವಾಣ ಹಾಕ್ತಾ ಇದ್ರು. ಈಗ ಸಂಜುನು ಮೊನ್ನೆನೂ ನೋಡಿದ್ವಿ ನಾವು, ಸಂಜುಗೂ ಟೈಟಾಗಿ ಹಾಕುವಾಗ ಸಂಜು ವಾಸ್ ಏನು ಎಕ್ಸಿಕ್ಯೂಟ್ ಮಾಡ್ತಾಯಿದ್ರು, ಸೈಡಿಗೆ ಸರ್ದು ಸ್ಕ್ವೇರ್ ಕಟ್ ಆಡೋದು ಅದು. ಸೊ ಈ ಮ್ಯಾಚಲ್ಲಿ ವಾಂಕಡೆ ಗ್ರೌಂಡಲ್ಲಿ ಸ್ಕ್ವೇರ್ ಆಫ್ ದ ವಿಕೆಟ್ ನಾವು ಯಾವ ಥರ ಆಡ್ತೇವೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ರೆಡ್ ಸಾಯಿಲ್ ಇರೋದ್ರಿಂದ ಒಳ್ಳೆ ಬೌನ್ಸ್ ಇರುತ್ತೆ, ಸ್ವಲ್ಪ ಗ್ರಿಪ್ ಇರುತ್ತೆ ಬಾಲ್ಗೆ. ಸೊ ನಾವು ಸ್ವೀಪು ಕಟ್ ಯಾವ ಥರ ಆಡ್ತೀವಿ ಅದು ಇಂಪಾರ್ಟೆಂಟ್. ಯಾಕಂದರೆ ಬಾಲ್ ಯಾರು ಮುಂದೆ ಹಾಕ್ಕೊಡಲ್ಲ VL ಆಡೋ ಥರ. ಸೊ ಶಾರ್ಟ್ ಆಫ್ ಲೆಂತೇ ಹಾಕ್ತಾರೆ. ಸೊ ನಾವು ಸ್ಕ್ವೇರ್ ಆಫ್ ದ ವಿಕೆಟ್ ಎಷ್ಟು ಯೂಸ್ ಮಾಡ್ಕೊಳ್ತೀವಿ, ಸಿಂಗಲ್ಸ್ನ ಡಬಲ್ಸ್ ಯಾವ ಥರ ಕನ್ವರ್ಟ್ ಮಾಡ್ತೀವಿ. ಸೊ ಬೇಸಿಕ್ಲಿ ನಾವು ಪವರ್ ಪ್ಲೇ ಆದಮೇಲೆ ಬಿಟ್ವೀನ್ 6 to 18 hours ನಾವು ಯಾವ ಥರ ನಮ್ಮ ಇನ್ನಿಂಗ್ಸ್ ಪ್ಲೇಸ್ ಮಾಡ್ತೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ನಾವು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿ 200+ ಸ್ಕೋರ್ ಮಾಡಬೇಕಂದ್ರೆ ಇದು ಮಿಡ್ಲ್ ಓವರ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಲಾಸ್ಟ್ ಡೆತ್ ಓವರ್ಸಲ್ಲಿ ಮತ್ತೆ ಜೋಫ್ರಾ ಆರ್ಚರ್ ಬರ್ತಾರೆ. ಸೊ ಅವಾಗ ನಾವು 8 ರನ್ಕಿಂತ ಜಾಸ್ತಿ ಮೋಸ್ಟ್ಲಿ ಟಫ್ ಅದು. ಸೊ ಇನ್ ಬಿಟ್ವೀನ್ ಓವರ್ಸೇ ನಾವು ಜಾಸ್ತಿ ಪ್ಲ್ಯಾನ್ ಮಾಡಿ ಆಡಬೇಕು, ಎಸ್ಪೆಷಲಿ ರೆಡ್ ಸಾಯಿಲ್ ಪಿಚ್ ಇರೋದ್ರಿಂದ. ಭೂಮಿಕಾ, ಇದು ಪಿಚ್ಚನ್ನೆಲ್ಲ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಬಿಕಾಸ್ ICC ಟೂರ್ನಮೆಂಟ್ ಆಗಿರೋದ್ರಿಂದ. ಬಟ್ ಫ್ಯಾನ್ಸ್ನಂತೂ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮಗೆ ಅದು ದೊಡ್ಡ ಅಡ್ವಾಂಟೇಜ್. ಎಲ್ಲೇ ನಡೀಲಿ, ಇಂಡಿಯಾ ಮ್ಯಾಚ್ ಎಲ್ಲಿ ನಡೆದ್ರು ನಮಗೊಂದು ಅದೊಂದು ದೊಡ್ಡ ಬಿಗ್ಗೆಸ್ಟ್ ಅಡ್ವಾಂಟೇಜು. ಸೊ ಆ ಅಡ್ವಾಂಟೇಜ್ನ ಮೀರ್ ನಿಲ್ಲೋದು ಸ್ವಲ್ಪ ಕಷ್ಟನೇ ಇಂಗ್ಲೆಂಡ್. ಆ ವಿಚಾರದಲ್ಲಿ ನೋಡೋದಾದ್ರೆ ಸ್ಯಾಮ್ ಕರನ್ ಹೇಳ್ತಾ ಇದ್ರು, ಅವ್ರನ್ನೆಲ್ಲ ಸೈಲೆಂಟ್ ಮಾಡ್ತೀವಿ ನೋಡ್ತಾ ಇರಿ ಸರ್. ಕಮೆಂಟ್ ಪಾಸ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ನಮ್ಮ ಇಂಡಿಯಾದವರು ಮಾಡ್ತಾರೆ, ಅವರು ಮಾಡ್ತಾರೆ. ಯಾಕಂದರೆ ಇಂಗ್ಲೆಂಡ್ ಅವ್ರಿಗೂ ಈ ಕಪ್ಪು ತುಂಬ ಇಂಪಾರ್ಟೆಂಟ್. ಸೊ ಇಂಡಿಯಾದವ್ರಿಗೂ ಯಾಕಂದರೆ ಆಲ್ರೆಡಿ ನಾವು ಇಬ್ರು 2 ಗೆದ್ದಿದ್ದೀವಿ. ಹೌದು, ಅದೇ ಹೇಳ್ತಿರೋದು. ಆಲ್ರೆಡಿ ನಾವೇ ಇದ್ದೀವಿ, ಲಾಸ್ಟ್ ಚಾಂಪಿಯನ್ ಆಗಿರೋದು ನಾವೇ. ಸೊ ಏನಾಗುತ್ತೆ, ಬ್ಯಾಕ್ ಟು ಬ್ಯಾಕ್ ಸಿಗ್ಲಿ ಅನ್ನೋದು ನಮಗೂ ಒಂದು ಆಸೆ ಇದೆ. ಸೊ ಇಂಡಿಯಾಗೆ ಬಂದಿದ್ದೀವಿ, ಇಲ್ಲಿಂದ ಒಂದು ಕಪ್ ತಗೊಂಡು ಹೋಗೋಣ ಅನ್ನೋ ಆಸೆ ಅವ್ರಿಗೂ ಇದೆ. ಸೊ ಇವತ್ತು ಅದೇ ಹೇಳ್ತೀವಲ್ಲ, ಎರಡೊಂದು ಸ್ಟ್ರಾಂಗ್ ಟೀಮ್ ಇವತ್ತು ಸೆಮಿಫಿನಾಲೆಗೆ ಆಡ್ತಾ ಇದೆ. ಸೊ ಚೆನ್ನಾಗಿ ಆಡ್ತಾರೆ ಸರ್ ನಮ್ಮ ಇಂಡಿಯಾ. ಯಾಕಂದ್ರೆ ಆಗ್ಲೇ ಹೇಳ್ದಂಗೆ ಓವರ್ ಕಾನ್ಫಿಡೆನ್ಸ್ ಅಂತ ನೀವೇನು ಹೇಳಿದ್ರಿ ಅಲ್ವಾ. ಸೊ ಚೆನ್ನಾಗಿ ಆಡ್ತಾರೆ, ಇವತ್ತು ಆಡ್ಲೇಬೇಕು ಸರ್. ಯಾಕಂದ್ರೆ ಇಲ್ಲಿವರೆಗೂ ಬಂದು ನಾವೆಲ್ಲಿ ಮತ್ತೆ ಆಡದೇ ಇದ್ದಾಗ ಅದು ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ. ಯಾಕಂದ್ರೆ ನೀವು ಹೇಳ್ದಂಗೆ ಆಗ್ಲೇ ತುಂಬಾ ಜನ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಎಲ್ಲ ಮುಂಬೈಯಿಂದ ಬಂದಿರೋರೇ ಜಾಸ್ತಿ ಇದ್ದಾರೆ. ಸೊ ಅವರೆಲ್ಲ ಹೋಮ್ ಗ್ರೌಂಡ್ ಅವರು, ಖಂಡಿತವಾಗ್ಲೂ ಚೆನ್ನಾಗಿ ಆಡ್ಲೇಬೇಕು. ಆಮೇಲೆ ಅದೇ ಇವ್ರು ಹೇಳ್ದಂಗೆ ಪಿಚ್ ಏನು ಇವರೇನು ಮಾಡ್ತಾ ಇಲ್ಲ, ICC ಅವರು ಮಾಡ್ತಾ ಇರೋದು. ಸೊ ಯಾವುದೇ ಇದ್ರೂ ಒಂದು ಪಿಚ್ ಕಂಡೀಷನ್ ಏನು ಅಂತ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರ ಮೇಲೆ ಹೋಪ್ಸ್ ಇದೆ ಸರ್. ನಾವು ಅಭಿಷೇಕ್ ಶರ್ಮಾ ಆಗಲಿ ಅಥವಾ ಹಾರ್ದಿಕ್ ಪಾಂಡ್ಯ ಒಬ್ಬರ ಮೇಲೆ ನಾವು ಒತ್ತಡ ಹೇರಕ್ಕಾಗೋದೇ ಇಲ್ಲ. ಯಾಕಂದರೆ ಅಷ್ಟು ಜನ 11 ಪ್ಲೇಯರ್ಸ್ ಏನಿದ್ದಾರೆ, 11 ಪ್ಲೇಯರ್ಸ್ ಕಾಂಟ್ರಿಬ್ಯೂಷನ್ ಈ ಟೀಮ್ಗೆ ಬೇಕೇ ಬೇಕು, ಇವತ್ತಿನ ಮ್ಯಾಚಿಗೆ ಬೇಕೇ ಬೇಕು ಸರ್. ಆ್ಯಂಡ್ ಓಪನರ್ಸ್ ನಾವು ಹೇಳ್ದಂಗೆ ಅವಾಗ ನಾವೆಲ್ಲ ಶಿಖರ್ ಧವನ್ ಇರ್ಬೋದು, ರೋಹಿತ್ ಶರ್ಮಾ ಅವರಿಬ್ಬರು ಓಪನಿಂಗ್ ತುಂಬ ಚೆನ್ನಾಗಿತ್ತು. ಆ ಒಂದು ಜುಗಲ್ ಬಂದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಂಥ ಓಪನರ್ಸ್ ಯಾರೂ ಸಿಗಲಿಲ್ಲ ಸರ್ ನಮ್ಮ ಇಂಡಿಯನ್ ಟೀಮಲ್ಲಿ. ಯಾಕಂದರೆ ಯಾರು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿಲ್ಲ ಅಂತ ಅನಿಸುತ್ತೆ. ಸೊ ಈ ಸಲ ಏನಿದ್ದಾರೆ, ಈ ಮ್ಯಾಚಿಂದ ಆದರೂ ನೆಕ್ಸ್ಟ್ ಇನ್ನು ಒಳ್ಳೆ ಓಪನರ್ ಬರಲಿ ಅಂತ ಒಂದು ಆಸೆ ಅಂತೂ ಖಂಡಿತವಾಗ್ಲಿದೆ. ಅನಿರುದ್ಧ್ ಸರ್, ಸೆಮಿಫೈನಲ್ ಅನ್ನುವಂಥದ್ದೇ ತುಂಬ ಇಂಪಾರ್ಟೆಂಟು ಬಿಕಾಸ್ ನೋ ಅದರ್ ಚಾನ್ಸ್. ಫೈನಲ್ ಟಿಕೆಟ್ ಬೇಕು, ಕಪ್ ಬೇಕು ಅಂದರೆ ಸೆಕೆಂಡ್ ಚಾನ್ಸ್ ಅನ್ನುವಂಥದ್ದಿಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಏನೇ ಇರಲಿ, ಇವತ್ತಿನ ಮ್ಯಾಚಲ್ಲಿ ಯಾರು ಹೆಂಗೆ ಆಡ್ತಾರೆ ಅದೊಂದೇ ಇಂಪಾರ್ಟೆಂಟ್ ಆಗೋದು. ಹೌದು, ಖಂಡಿತ. ಇವಾಗ ನೀವು ಇಲ್ಲಿವರೆಗೂ ಬಂದಿದ್ದಾರ ಅಂತಂದ್ರೆ ನಿಮ್ಗೆ ಲೀಗ್ ಸ್ಟೇಜ್ ನೀವು ಏನು ನೋಡೋದೇ ಇಲ್ಲ. ನೀವು ಹೇಳ್ದಂಗೆ ನೀವು ಗೆದ್ರೆ ನೀವು ಫೈನಲ್, ಸೋತ್ರೆ ನೀವು ಮನೆಗೆ. ಸೊ ಹೀಗಾಗಿ ಎರಡು ಟೀಮ್ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಇವಾಗ ನಾವ್ ಏನ್ ಲೀಗ್ ಮ್ಯಾಚ್ ಎಲ್ಲ ಆಡ್ಕೊಂಡ್ ಬಂದಿದೀವಲ್ಲ ಅದು ಆಗಿದ್ದಾಯ್ತು. ಇವಾಗ ಸೆಮಿಫೈನಲ್ ನಾವು ಫಸ್ಟ್ ಗೇಮ್
ಎಲ್ಲರೂ ನಾವು ಇವಾಗ ಫಸ್ಟ್ ಗೇಮ್ ಆಫ್ ದ ಟೂರ್ನಮೆಂಟ್ ಅಂತಾನೆ ಆಡೋಣ ಅಂತ ಅನ್ಕೊಂಡಿರ್ತಾರೆ ಎರಡು ಟೀಮ್. ಬಿಕಾಸ್ ಇವಾಗ ನೀವು ಕಳೆದ ಲೀಗ್ ಪರ್ಫಾರ್ಮೆನ್ಸ್ ಅದೆಲ್ಲ ಇವಾಗ ಈ ಸೆಮಿಫೈನಲ್ಗೆ ಯಾವ್ದು ಕನ್ಸಿಡರ್ ಮಾಡೋದೇ ಇಲ್ಲ. ಸೊ ಹೀಗಾಗಿ ಏನಂತಂದ್ರೆ ಒಂದು ಇವಾಗ ಹೊಸ ಮ್ಯಾಚ್ ಆಡ್ತಾ ಇದೀವಿ ನಾವು, ಟೂರ್ನಮೆಂಟ್ ಇಬ್ರು ಒಂದೇ ಮ್ಯಾಚ್ ಆಡ್ತಾ ಇದೀವಿ ಅಂತಾನೆ ತಿಳ್ಕೊಂಡ್ಬಿಟ್ಟು ಆಡಿದ್ರೇನೆ ಎರಡು ಟೀಮ್ಗೆ ಒಳ್ಳೇದು. ಸರ್ ಕಂಪ್ಲೀಟ್ ಈ ಫಸ್ಟ್ ಇಂದ 8th ವರೆಗೂ ಕಂಪೇರ್ ಮಾಡಿದ್ದಾರೆ ನಮ್ಮ ಬ್ಯಾಟಿಂಗ್ನಲ್ಲಿ ಚೇಂಜಸ್ ಅನ್ನುವಂಥದ್ದು ಏನಾದರೂ ಮಾಡಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಅನ್ಸುತ್ತಾ ಪ್ಲೇಯಿಂಗ್ ಲೆವೆನಲ್ಲಿ ಯಾವುದು ಚೇಂಜ್ ಆಗಲ್ಲ, ಸೇಮ್ ಮ್ಯಾಚ್? ಅವ್ರ ಪ್ಲೇಯಿಂಗ್ ಲೆವೆಲ್ ಒಂದಾಗುತ್ತೆ. ರೇಯಾನ್ ಅಹ್ಮದ್ ಹೋಗಿ ಜಿಮ್ಮಿ ಓಟನ್ ಬರ್ತಾರೆ, ಫಾಸ್ಟ್ ಬೌಲರ್ ಬರ್ತಾರೆ. ಆದರೂ ಅಷ್ಟು ಅವರು ಲೆಫ್ಟ್ ಹ್ಯಾಂಡರ್ಸ್ ಮೇಲೆ ಅಷ್ಟೊಂದು ಇಫೆಕ್ಟಿವ್ ಆಗಿಲ್ಲ ಜಿಮ್ಮಿ ಓಟನ್ ಯಾವಾಗಲೂ. ನಮ್ಮಲ್ಲಿ ಏನು ಚೇಂಜಸ್ ಯಾವಾಗಲೂ ಒಂದು ಇದ್ದೇ ಇರ್ತೇನೆ. 15 ಜನ ಇಷ್ಟು ಕಾಂಪೀಟ್ ಮಾಡುವಾಗ ಇನ್ನೂ 15 ಜನ ಹಿಂದೆ ಕೂತ್ಕೊಂಡು ಬೆಂಚಲ್ಲಿ ಕೂತ್ಕೊಂಡಾಗ ಬಿಗ್ ಹೆಡೇಕ್, ಅದು ಗುಡ್ ಹೆಡೇಕ್ ಅಂತ ಹೇಳ್ಬೋದು. ಅಂದರೆ ಒಂದೇ ಇದಂದರೆ ಕುಲ್ದೀಪ್ ತರ್ತಾರೆ, ಬಟ್ ಇಲ್ಲಿ ಸ್ಪಿನ್ನರ್ಸ್ಗೆ ಅಷ್ಟು ಫ್ರೆಂಡ್ಲಿ ಇರೋದ್ರಿಂದ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಅವ್ರಿಗೆ ಟ್ರಂಪ್ ಕಾರ್ಡ್ ಯಾರು? ಹ್ಯಾರಿ ಬ್ರೂಕ್ಸ್ ಮತ್ತು ವಿಲ್ ಜಾಕ್ಸ್ ನೋಡಿದ್ರೆ ನೀವು ನಮ್ಮ ಮೇಲೆ ಆಡಿದ್ರಲ್ಲ, ಟೆಸ್ಟ್ ಸೀರೀಸ್ ಆಡಿದ್ರೆ, ಅವಾಗಿನೂ ಕೂದಲು ಕರಗಿತ್ತು, ಈ ಒಮ್ಲೆ ಬ್ಲಾಂಡ್. ಅದು ಒಂಥರ ಲಕ್ ತಿರುಗಿದೆ. ಯಾರು ಅಂದರೆ ಓನ್ಲಿ ಸೆಕೆಂಡ್ ಕ್ರಿಕೆಟರ್ ಅವರು, ಅಂದರೆ ಒಂದೇ ವಿಶ್ವಕಪ್ನಲ್ಲಿ 4 ಪ್ಲೇಯರ್ಸ್ ಮ್ಯಾಚ್ ಇನ್ನು ಚಾನ್ಸ್ ಇದೆ ಅವರಿಗೆ ತೊಗೊಂಡವ್ರು. ಅಂದರೆ 2012 ಶೇನ್ ವಾಟ್ಸನ್ ಶ್ರೀಲಂಕಾದಾಗ ತೊಗೊಂಡಿದ್ರು, ಆಮೇಲೆ ಯಾರೂ ಮಾಡಿರಲಿಲ್ಲ. ಸೊ ಯಾಕೆಂದರೆ ಅವ್ರದ್ದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್, ಜಾಸ್ತಿ ರನ್ ಹೊಡೆದಿಲ್ಲ, ಐ ಥಿಂಕ್ 191 ರನ್ಸ್ 7 ವಿಕೆಟ್ಸ್ ಅಷ್ಟೇ, ಆದರೂ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ನೇಪಾಳ ಮೇಲೆ 30 ನಾಟ್ ಔಟು, ಇಟಲಿ ಮೇಲೆ ಸೋಲ್ತಾ ಇದ್ರು 53 ನಾಟ್ ಔಟು, ಆಮೇಲೆ ಶ್ರೀಲಂಕಾ ಮೇಲೆ ಬರೀ 145. ಸಾಲ್ಟ್ ಅದೊಂದೇ ಮ್ಯಾಚ್ ಆಡಿರೋದು, 40 ಬಾಲಲ್ಲಿ 60 ರನ್ ಬಿಟ್ಟರೆ ಹೊಡೆದಿಲ್ಲ. ಸೊ ಆವಾಗ ವಿಲ್ ಜಾಕ್ಸ್ ಪವರ್ ಪ್ಲೇಯಲ್ಲಿ ಬಂದು 3 ವಿಕೆಟ್ ತೊಗೊಂಡು 342. ಅದನ್ನ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರೆ 4 ಇದು ಮಾಡಿದ್ದಾರೆ. ಅವರು ಒಂಥರ ಎಂಥ ಕ್ಯಾರೆಕ್ಟರ್ ಅಂದರೆ ಏನು ಹೇಳ್ತಾರೆ, ಲೈಟರ್ ಸೈಡ್ ಹೇಳ್ಬೇಕಂದ್ರೆ 2023 ವೆಸ್ಟ್ ಇಂಡೀಸ್ಗೆ ಹೋದರು ಇಂಗ್ಲೆಂಡ್ ಟೀಮು, ಒನ್ ಡೇ ಸಲುವಾಗಿ. ಆವಾಗ ವೈಟ್ ಬಾಲ್ ಕ್ರಿಕೆಟ್ ಸಲ ಆವಾಗ ಆ್ಯಂಟಿಗಾ ಅಂದರೆ ವಿವನ್ ರಿಚಾರ್ಡ್ಸ್ ಅವರ ಐಲ್ಯಾಂಡ್ ಅದು, ಅಲ್ಲಿ ಮಲ್ಕೊಂಡಾಗ ರಾತ್ರಿ ಲೇಟ್ ನೈಟು 5.2 ರೈಟರ್ ಮ್ಯಾಗ್ನಿಟ್ಯೂಡಲ್ಲಿ ಭೂಕಂಪ ಆಯ್ತಂತೆ. ಇವ್ರಿಗೆ ಗೊತ್ತೇ ಇಲ್ಲ ಅಂತ ಮಲ್ಕೊಂಡವ್ರು ಎದ್ದೇಲ್ಲ ಅಂತ. ಅಂದರೆ ಅಂಥ ಕ್ಯಾರೆಕ್ಟರ್ ಅವರು ಅದು ಅಂತ. ಆಮೇಲೆ ಬೌಲಿಂಗಲ್ಲಿ ಫೀಲ್ಡಿಂಗಲ್ಲಿ ಬ್ರಿಲಿಯಂಟ್ ಫೀಲ್ಡರು, ಒಳ್ಳೆ ಕ್ಯಾಚಸ್ಸು. ಬ್ಯಾಟಿಂಗಲ್ಲಿ ಇಂಪ್ರೂವೈಸ್ ಮಾಡ್ತಾರೆ, ರಿವರ್ಸ್ ಸ್ವೀಪು, ಸ್ಕೂಪು, ಆಮೇಲೆ ಸ್ವಿಚ್ ಹಿಟ್ಟು, ರನ್ ಚೆನ್ನಾಗಿದೆ. ಅಂದರೆ ಡೇಂಜರ್ಸ್, ಅಂದರೆ ಮ್ಯಾಚ್ ಟರ್ನ್ ಮಾಡುವಂಥ ಪ್ಲೇಯರ್ ಅವರು ಅಂತ. ಬಟ್ ಅಂಥವ್ರು ಇನ್ನೂ ಇದ್ದಾರೆ ಅವರಲ್ಲಿ, ಅವ್ರು ಯಾರೂ ಇನ್ನೂ ಕ್ಲಿಕ್ ಆಗಿಲ್ಲ. ಬ್ಯಾಂಟನ್ ಈಗ ಗುಜರಾತ್ ಜಾಯಿಂಟ್ಸು 2 ಕೋಟಿ ಕೊಟ್ಟು ತೊಗೊಂಡಾರೆ ಈ ಸರ್ತಿ. ಅಂದರೆ ಎಲ್ಲ ಒಳ್ಳೆ ಕ್ವಾಲಿಟಿ ಪ್ಲೇಯರ್ಸ್ ಇದ್ದಾರೆ. ಜೇಕಬ್ ಬೆತ್ತಲು ಅವರೊಬ್ಬ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆಪ್ಷನ್ ಅವ್ರಿಗೆ, ಅದಕ್ಕೆ ರೇಯಾನ್ ಅಹ್ಮದ್ ತೆಗಿಬೋದು ಅಂತ ಹೇಳ್ಬೋದು. ಯಾಕಂತಂದ್ರೆ ನಿನ್ನೆ ಕೂಡ ಅವರು ಬೌಲಿಂಗ್ ಕೋಚ್ ಯಾರು, ಜಿತೇನ್ ಪಟೇಲ್, ಭಾರತೀಯ ಮೂಲದವರು, ಅವರು ಇಂಗ್ಲೆಂಡ್ ಆಡಿದ್ರು, ಇಂಗ್ಲೆಂಡ್ ಪರವಾಗಿ ಆಡಿದ್ದಾರೆ. ಅವರು ನಿನ್ನೆ 3 ಭಾಳ ಪ್ರಾಕ್ಟೀಸ್ ಕೊಟ್ರಂತೆ. ಅಂದರೆ ಕೂಲಂಕಷವಾಗಿ ನೋಡಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿ. ಜೇಕಬ್ ಬೆತ್ತಲ್ ಅಂತಾರೆ ಜೋರಾಗಿ ಒಳ್ಳೆ ಲೆಂಗ್ತಲ್ಲಿ ಹಾಕುವಂಥದ್ದು. ಆಮೇಲೆ ಆದಿಲ್ ರಶೀದ್ಗೆ, ಆಮೇಲೆ ಡಾಸನ್ ಒಬ್ಬರು ನೇನೆ ಪ್ರಾಕ್ಟೀಸ್ ಮಾಡಿಲ್ಲ, ಲಿಯಾಮ್ ಡಾಸನ್ ಅವರು, ಆದಿಲ್ ರಶೀದ್ ಎಲ್ಲರೂ, ವಿಲ್ ಜಾಕ್ಸ್ ಎಲ್ಲರಿಗೂ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ಅವರು ಸ್ಪಿನ್ ಬಾಲರ್ ಸ್ಟ್ರೆಂಗ್ತ್ ಸ್ವಲ್ಪ ಅವರಿಗೆ ಮೇಲ್ಗೆ ಸಾಧಿಸಿದೆ ಅಂತ ಹೇಳ್ಬೋದು. ಓಕೆ ಅಭಿಜಿತ್ ಸರ್, ಇಲ್ಲಿ ಮೇನ್ಲಿ ಆಲ್ರೌಂಡರ್ಸ್ ಎರಡೂ ಟೀಮ್ನಲ್ಲೂ ಕಂಪೇರ್ ಮಾಡಿದ್ರೆ ನಮ್ಮಲ್ಲೂ ಚೆನ್ನಾಗಿದೆ. ಅಕ್ಷರ್ ಪಟೇಲ್ ಆಗಿರ್ಬೋದು, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಅವರಲ್ಲೂ ಕೂಡ ಅದೇ ರೀತಿಯಾಗಿ ಇರುವಂಥದ್ದು. ಇಲ್ಲಿ ಒಬ್ಬರು ಕೈ ಕೊಟ್ಟರೆ ಇನ್ನೊಬ್ಬರು ಅದ್ರ ಜೊತೆ ಬ್ಯಾಟಿಂಗು ಮತ್ತು ಬೌಲಿಂಗು ಎರಡರಲ್ಲೂ ಒಂಥರ ಕಂಪ್ಲೀಟ್ ಈಕ್ವಲ್ ಆಗಿದೆ ಬ್ಯಾಲೆನ್ಸು. ಈ ಎರಡು ಟೀಮ್ನು ನೋಡೋದಾದ್ರೆ ಇಲ್ಲಪ್ಪ ಇವರು ಇದ್ರಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಕಂಪೇರೇ ಮಾಡೋಕ್ಕಾಗಲ್ಲ ಯಾರೂ. ಈಗ ನೋಡಿ, ನಮ್ಮ ಬೌಲಿಂಗ್, ನಮ್ಮ ಆಲ್ರೌಂಡ್ಸಲ್ಲಿ ಬೌಲಿಂಗ್ ನಮ್ಮ ಇಂಡಿಯಾದ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ಫಾರ್ಮ್ದು ಏನು ಕೊರತೆ ಇಲ್ಲ. ಬೌಲಿಂಗಲ್ಲಿ ಮೇನ್ ಈಸ್ ಎಕ್ಸಿಕ್ಯೂಷನ್. ಅವು ಏನು ಪ್ಲಾನ್ ಮಾಡಿದ್ರು ಅದು ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಮೇ ಬಿ ಒಂದು ಮ್ಯಾಚಲ್ಲಿ ಶಿವಮ್ ದುಬೆ ಜಾಸ್ತಿ ರನ್ಸ್ ಕೊಟ್ಟರು. ಫಾರ್ಮ್ದು ಕೊರತೆ ಅಲ್ಲ, ಬಟ್ ಎಕ್ಸಿಕ್ಯೂಷನ್ ಮಿಸ್ ಆಯಿತು. ಸೊ ಆ ಥರ ಇರುವಾಗ ಈಗ ಹಾರ್ದಿಕ್ ಪಾಂಡ್ಯ ನೀವೇ ಇದ್ದಾರೆ. ಈಗ ನಾವು ಎಕ್ಸ್ಟ್ರಾ ಸ್ಪಿನ್ನರ್ ಬೇಕಂದ್ರೆ, ಬಿಕಾಸ್ ರೆಡ್ ಸಾಯಿಲ್ ಇರೋದ್ರಿಂದ ಅಭಿಷೇಕ್ ಶರ್ಮಾನ 2 ಓವರ್ ಬೌಲಿಂಗ್ ಮಾಡಿಸ್ಬೋದಾ, ಇಲ್ಲ ಯಾವ ಥರ ಪ್ಲಾನ್ ಮಾಡ್ತಾರೆ? ಈಗ ರಿಸ್ಕ್ ತಗೊಂಡು ಡಿಪೆಂಡ್, ಹೆಂಗ್ ಟರ್ನ್ ಆಗ್ತಾ ಇದೆ ಆ ಸಿಚುವೇಶನ್ ಮೇಲೆ ಡಿಪೆಂಡ್. ಯಾಕಂದ್ರೆ ಬೇಸಿಕ್ಲಿ ಈಗ ನೋಡಿ, ನಾವೆಲ್ಲರೂ ಅನ್ಕೊಳ್ತೀವಿ T20 ಈಸ್ ಅ ವೆರಿ ಫಾಸ್ಟ್ ಗೇಮ್ ಅಂತ. ಬಟ್ ಇವತ್ತಿನ ಮೇನ್ ಕೀ ಈಸ್ ಯಾರು ಎಷ್ಟು ಸ್ಲೋ ಆಗಿ ಬೌಲಿಂಗ್ ಮಾಡ್ತಾರೆ, ಯಾರು ಎಷ್ಟು ದೂರ ಬ್ಯಾಟಿಂಗ್ ರೀಚ್ ಆಗ್ಲಾರ್ದಂಗೆ ನಿಧಾನಕ್ಕೆ ಬೌಲಿಂಗ್ ಮಾಡ್ತಾರೆ, ಅದೇ ಟೀಮ್ ಗೆಲ್ಲೋ ಚಾನ್ಸಸ್ ಜಾಸ್ತಿ. ಸೊ ನಾವು ತುಂಬ ವೇರಿಯೇಷನ್ಸ್ ನೋಡ್ತೀವಿ ಎರಡೂ ಟೀಮಿಂದ. ಸೊ ಸ್ಪಿನ್ನರ್ಸ್ ಆಗಿರ್ಬೋದು, ಫಾಸ್ಟ್ ಬೌಲರ್ಸ್ ಆಗಿರ್ಬೋದು. ಸೊ ವೇರಿಯೇಷನಲ್ಲಿ ಯಾರು ನಾವು ಜಾಸ್ತಿ ಮುಂದೆ ಹಾಕಲ್ಲ ಇದೆಲ್ಲ. ಸೊ ಈ ಥರ ಇರುವಾಗ ಪಿಚ್
ಎಷ್ಟು ನಾರ್ಮಲಿ ಬೇಸಿಕ್ ಏನಂದ್ರೆ ಇಂಗ್ಲೆಂಡ್ ಬ್ಯಾಟಿಂಗಲ್ಲಿ ಅವ್ರ ನೇಚರ್ ಯಾವ ಥರ ಅಂದ್ರೆ ಎಷ್ಟು ಜೋರಾಗಿ ಬರುತ್ತೆ ಅಷ್ಟು ಜೋರಾಗಿ ಹೊಡಿತಾರೆ. ಸೊ ಈಗ ಹ್ಯಾರಿ ಬ್ರೂಕ್ಸ್ ಸರ್ ಹೇಳಿದ್ರು, ಕಣ್ವಿ ಸರ್ ಹೇಳಿದ್ರು ಅವ್ರು ಎಕ್ಸ್ಟ್ರಾ ಇನ್ಸೈಡ್ ಔಟ್ ಹೊಡಿತಾರೆ ಅಂತ. ಸೊ ನಾರ್ಮಲಿ ಯಾವ ಬ್ಯಾಟರ್ ಇನ್ಸೈಡ್ ಔಟ್ ಹೊಡಿತಾನೆ ಅಂದ್ರೆ ಅವ್ನಿಗೆ ರೀಚಲ್ಲಿ ಸಿಕ್ಕರೆ ಮಾತ್ರ ಹೊಡಿತಾನೆ, ಇಲ್ಲಾಂದ್ರೆ ಸ್ಲೋ ಆಗಿ ನಿಧಾನಕ್ಕೆ ಬಂದ್ರೆ ಬಾಲ್ ಮೀಟೇ ಆಗಲ್ಲ, ಬ್ಯಾಟಿಗೆ ಕನೆಕ್ಟ್ ಮಿಡ್ಲ್ ಆಗಲ್ಲ. ಸೊ ಆ ಥರ ಟ್ಯಾಕ್ಟಿಕ್ಸ್ ತುಂಬ ವೇರಿಯೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎರಡೂ ಟೀಮು ಮಾಡುತ್ತೆ ಈ ಥರ. ಎಸ್ಪೆಷಲಿ ಈಗ ನಾವು ಇಂಗ್ಲೆಂಡ್ ಬಗ್ಗೆ ಮಾತಾಡ್ಬೇಕಂದ್ರೆ ಆದಿಲ್ ರಶೀದ್ ಅವ್ರು ಎಷ್ಟು ಸ್ಲೋ ಆಗಿ ಬಿಡ್ತಾ ಇದ್ದಾರೆ, 80 km/h ಸ್ಲೋ ಆಗಿ ಬಿಡ್ತಾ ಇದ್ದಾರೆ ಬಾಲ್. ಸೊ ನೀವು ಕಾಯ್ದು ನೀವು ಆಡಬೇಕು. ಒಂದು ರಾಂಗ್ ಶಾಟ್ ಮುಂಚೆ ಕಮಿಟ್ ಮಾಡಿದ್ರೆ ಎಕ್ಸ್ಟ್ರಾ ಕವರಲ್ಲಿ ಕ್ಯಾಚ್ ಹೋಗುತ್ತೆ, ಇಲ್ಲ ಒಳ್ಳೆ ಗೂಗ್ಲಿ ಇದಿದೆ. ಸೊ ನಮ್ದು 6 ಜನ ಲೆಫ್ಟ್ ಹ್ಯಾಂಡರ್ಸ್ ಇರೋದ್ರಿಂದ ಅವ್ರು ಜಾಸ್ತಿ ಗೂಗ್ಲೀಸ್ ಹಾಕ್ಬೋದು. ಇವತ್ತು ಎಡ್ಜ್ ಆಫ್ ದ ಕ್ರೀಸ್ ಇಂದ ಹಾಕ್ತಾರೆ ಬೌಲಿಂಗ್ ಅವರು. ಸೊ ಅದೆಲ್ಲ ವೇರಿಯೇಷನ್. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಲ್ಲಿ ಒಂದು ಸ್ವಲ್ಪ ಸ್ಟಿಕ್ ಆನ್ ಆಗಿರ್ಬೇಕಾಗುತ್ತೆ. ಹೌದು, ಅದಕ್ಕೆ ಟಾಪ್ ಆರ್ಡರ್ ಅಲ್ಲಿ ಒಂದು ಒಳ್ಳೆ ಆಂಕರಿಂಗ್ ಇನ್ನಿಂಗ್ಸ್ ಸಂಜು ಸ್ಯಾಮ್ಸನ್ ಇಲ್ಲ ಸೂರ್ಯಕುಮಾರ್ ಯಾದವ್ ಆಡೋದು ತುಂಬಾ ಇಂಪಾರ್ಟೆಂಟ್. ಸೂರ್ಯದು ತುಂಬಾ ಜವಾಬ್ದಾರಿಯುತ ಆಟ ಆಗ್ಬೋದು ಇವತ್ತು. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಅಂದರೆ ನಾವು ಎರಡು ಟೀಮ್ದು ನೋಡ್ತಾ ಇದ್ವಿ, ಬಟ್ ಮೇಯ್ನ್ಲಿ ಬೌಲಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಮ್ಯಾಚಲ್ಲಿ, ಸ್ಪೆಷಲಿ ಬಿಕಾಸ್ ಅದು ಬ್ಯಾಟಿಂಗ್ ಸ್ನೇಹಿ ಪಿಚ್ ಆಗಿರುವಂಥ ಹಿನ್ನೆಲೆ, ಬುಮ್ರಾ ತವರಿನ ಪಿಚ್ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಅವ್ರು ಅಕಸ್ಮಾತ್ ಬ್ಯಾಟಿಂಗಿಗೆ ಬಂದರೆ ಎಷ್ಟು ಕಂಟ್ರೋಲ್ ಮಾಡ್ತೀವಿ ಅಷ್ಟು ಬೆನಿಫಿಟ್ ಆಗುತ್ತೆ. ಸ್ವಲ್ಪ ಫ್ರೀ ಬಿಟ್ಟರು ಮುಗೀತು ಕತೆ ಅಂತ ಒಂದು ಪರಿಸ್ಥಿತಿ ಸೆಮಿಫೈನಲ್ ಆಗಿರೋದ್ರಿಂದ ಪ್ರೆಷರ್ ಜಾಸ್ತಿ ಅಂತ. ಖಂಡಿತ ಇದ್ದೇ ಇರುತ್ತೆ ಸರ್. ಬಟ್ ಏನಂತಂದ್ರೆ ಇಲ್ಲಿ ಬುಮ್ರಾನ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕೂಡ ಇದ್ದಾರೆ, ಅವ್ರಿಗೆ ಗೊತ್ತು ಮುಂಬೈ ಇಂಡಿಯನ್ ಆಡಿದ್ದಾರೆ, ಪಿಚ್ ಯಾವ ರೀತಿ ಬಿಹೇವ್ ಮಾಡ್ಬೇಕು, ಯಾವ ಲೆಂತ್ ಹೊಡೆದ್ರೆ ಬ್ಯಾಟ್ಸ್ಮನ್ ಗೆ ಕಷ್ಟ ಆಗತ್ತೆ. ಸೊ ಹೀಗಾಗಿ ಬೈ ಚಾನ್ಸ್ ನಮ್ದೇನಾದ್ರೂ ಸೆಕೆಂಡ್ ಬೌಲಿಂಗ್ ಬಂದ್ರೆ, ಇವಾಗ ಅಭಿಜಿತ್ ಬೆಂಗೇರಿ ಅವರು ಹೇಳಿದ್ರು, ಎಷ್ಟು ನೀವು ಸ್ಲೋ ಹಾಕ್ತೀರಾ ಅಷ್ಟು ವಿಕೆಟ್ ಗೆ ಬ್ಯಾಟ್ಸ್ಮನ್ ಗೆ ತುಂಬಾ ಕಷ್ಟ ಆಗತ್ತೆ ರೀಚ್ ಔಟ್ ಆಗೋದು. ಸೊ ಹೀಗಾಗಿ ಬುಮ್ರಾ ಅವ್ರ ಹತ್ರ ತುಂಬಾ ಆಪ್ಷನ್ಸ್ ಇದೆ, ಸ್ಲೋ ರನ್ಸ್ ಹಾಕೋದು ಆಯ್ತು. ಹೀಗಾಗಿ ನೀವು ಎಷ್ಟು ಆ ವಿಕೆಟ್ ಅಲ್ಲಿ ಏನಂತಂದ್ರೆ ವಾಂಕಡೆ ವಿಕೆಟ್ ಹೆಂಗಂತಂದ್ರೆ ನೀವು ಜೋರಾಗಿ ಹಾಕ್ತೀರಾ ಅಷ್ಟು ಬ್ಯಾಟಿಂಗ್ ಈಸಿ ಬರುತ್ತೆ. ಸೊ ಹೀಗಾಗಿ ಬುಮ್ರಾ ಇಲ್ಲಿ 4 overs ತುಂಬಾ ಕ್ರೂಷಿಯಲ್ ಅಂತ ಹೇಳ್ಬೋದು. ಅಂಡ್ ಇನಿಷಿಯಲಿ ಹರ್ಷದೀಪ್ ಸಿಂಗ್ ಏನಾದ್ರು ಆಡಿದ್ರೆ ಬೈ ಚಾನ್ಸ್ ಅವ್ರದ್ದು ಸ್ವಿಂಗ್ ಕೂಡ ಆಗತ್ತೆ, ಇನ್ ಸ್ವಿಂಗ್ ತುಂಬಾ ಚೆನ್ನಾಗಿ ಹಾಕ್ತಾರೆ. ಸೊ ನ್ಯೂ ಬಾಲ್ ಅಲ್ಲಿ ಫಸ್ಟ್ ಪವರ್ ಪ್ಲೇ ಅಲ್ಲಿ ಸ್ವಲ್ಪ ವಿಕೆಟ್ ಅಲ್ಲಿ ಸ್ವಲ್ಪ ಹೆಲ್ಪ್ ಇದ್ದೇ ಇರುತ್ತೆ. ಅವಾಗ ಏನಾದ್ರು ಬೈ ಚಾನ್ಸ್ ಇಂಗ್ಲೆಂಡ್ 2-3 ವಿಕೆಟ್ ತೊಗೊಂಡ್ರಂತಂದ್ರೆ ಅವರು ಪ್ರೆಷರ್ ಅಲ್ಲಿ ಬಂದ್ಬಿಡ್ತಾರೆ. ಸೊ ಹೀಗಾಗಿ ನ್ಯೂ ಬಾಲ್ ಅಲ್ಲೂ ಕೂಡ ಚೆನ್ನಾಗಿ ಹಾಕ್ಬೋದು. ಅಂಡ್ ಡೆಪ್ತ್ ಓವರ್ಸ್ ಅಲ್ಲಿ ಬುಮ್ರಾ ಏನಾದ್ರು ಬಂದ್ರ ಅಂತಂದ್ರೆ ಕಟರ್ಸ್ ಹಾಕಿ ಆದಷ್ಟು ಇಂಗ್ಲೆಂಡ್ ಟೀಮ್ ನ ಸ್ಕೋರ್ ಟಾರ್ಗೆಟ್ ಏನಿರುತ್ತಲ್ಲ ಸ್ವಲ್ಪ ಕಡಿಮೆ ಮಾಡ್ಬೋದು ಇಲ್ಲಿ. ಸರ್, ಇಫ್ ಯು ವಾಂಟ್ ಟು ಸ್ಕೋರ್ ಬಿಗ್ ಅಂದ್ರೆ ಪವರ್ ಪ್ಲೇ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ? ವೆರಿ ಇಂಪಾರ್ಟೆಂಟ್. ಪವರ್ ಪ್ಲೇ ಅಲ್ಲೇ ಗೊತ್ತಾಗ್ಬಿಡುತ್ತೆ, ವಿಕೆಟ್ ಕಳ್ಕೊಳ್ಳೋಂಗೆಲ್ಲ ರನ್ಸ್ ಬೇಕು. ಎಸ್, ಹೌದು. ಅದಕ್ಕೆ ಅದು ಅಷ್ಟು ಪವರ್ ಪ್ಲೇಯಲ್ಲಿ ಇಡೀ ಪಂದ್ಯದ ಗತಿಯನ್ನೇ ಬದಲಾಯಿಸುವಂಥದ್ದು. ನೀವು ಪವರ್ ಪ್ಲೇ ಗೆದ್ದರೆ ನೀವು ಗೆದ್ರಿ ಅಂತ ಆ ಥರ ಆಯಿತು. ಮುಂದೆ ಚೆನ್ನಾಗಿ ಆಡಬೇಕು, ಆದರೂ ಕೂಡ ನಿಮ್ಮ ಸ್ಟ್ರೆಂತ್ ತೋರಿಸ್ಬೇಕು, ನೀವು ಮೇಲೆಗೆ ಸಾಧಿಸ್ಬೇಕಂದ್ರೆ ಪವರ್ ಪ್ಲೇ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮ್ಮದಾಗಲಿ ಅವ್ರದ್ದಾಗಲಿ ಇಂಪಾರ್ಟೆಂಟ್. ಈಗ ನಮ್ಮ ಓಪನರ್ಸ್ ಯಾವ ರೀತಿ ಆಡ್ತಾಯಿದ್ರೆ 0 ಹೊಡೆದು ಔಟ್ ಆಗ್ತಾಯಿದ್ರೆ ಸ್ಟಾರ್ಟೇ ಸಿಗ್ತಾ ಇಲ್ಲ, ಅದೇ ಥರ ಅವ್ರದ್ದು ಆಗ್ತದೆ, ಗತಿ ಆಗ್ತದೆ. ಜಾಸ್ ಬಟ್ಲರ್ ಅವರು ಬ್ಯಾಟಿಂಗ್ ಮರ್ತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ, ಆ ಥರ ಆಡ್ತಾ ಇದ್ದಾರೆ. ಅದರಲ್ಲೂ ಇಂಡಿಯನ್ ಪಿಚ್ಚಲ್ಲಿ ಸಖತ್ತಾಗಿ ಆಡ್ತಾ ಇದ್ರು. ಅಲ್ಲ, ಎಕ್ಸ್ಪೀರಿಯನ್ಸ್ ಅಂದರೆ ಇಂಥ ಒನ್ ಆಫ್ ದ ಬೆಸ್ಟ್ ವೈಟ್ ಬಾಲ್ ಪ್ಲೇಯರ್ಸ್ ಅವರು, ಅವರೇ ಒಪ್ಕೋತಾರೆ, ಇಂಗ್ಲೆಂಡ್ ಪ್ಲೇಯರ್ಸ್ ಒಪ್ಕೋತಾರೆ. ಆದರೆ ನಮ್ಮ ಸ್ಟ್ರೆಂತ್ ನೋಡಿದ್ರೆ ನಮ್ಮದು ಟಾಪ್ 3 ನಮ್ಮದೇ ಬೆಟರ್ ಅಂತ ಅನ್ಸುತ್ತೆ. ಆದರೆ ಕ್ಲಿಕ್ ಆಗ್ಬೇಕಷ್ಟೇ. ಅವ್ರು ಟಾಪ್ 3 ಸಾಲ್ಟು, ಬಟ್ಲರು ಇದ್ರೆ, ಆಮೇಲೆ ಹ್ಯಾರಿ ಬ್ರೂಕ್ ಈಗ ನಂಬರ್ 3 ಬರ್ತಾ ಇದ್ದಾರೆ. ನಮ್ಮ ಟಾಪ್ 3 ನೋಡಿ, ಇಶಾನ್ ಕಿಶನ್ ನಂಬರ್ 3 ಬರ್ಬೇಕಾಗುತ್ತೆ, ರನ್ ಸ್ಕೋರ್ ಮಾಡಿದ್ರು ಬರ್ಬೇಕಾಗತ್ತೆ ಟು ಅಕಾಮಡೇಟ್ ಸಂಜು ಬಂದಾಗಿಂದ ಒಂದು ಸ್ಟೆಬಿಲಿಟಿ ಬಂದಾಗತ್ತೆ. ಸಂಜು ಇನ್ನಿಂಗ್ಸ್ ಮೊನ್ನೆ ನಾವು ಅನಲೈಸ್ ಮಾಡ್ತಾ ಇದ್ರೆ, ಒಂದು ಅಂದರೆ ಫ್ಯಾನ್ಸಿ ಶಾಟ್ಸ್ ಇಲ್ಲ, ರಿವರ್ಸ್ ಸ್ವೀಪ್ ಇಲ್ಲ, ಆಮೇಲೆ ಸ್ಕೂಪ್ ಇಲ್ಲ, ಆಮೇಲೆ ಸ್ವಿಚ್ ಹಿಟ್ಗಳಿಲ್ಲ, ಆಮೇಲೆ ಏನೇನೋ ಎಲ್ಲ ಥರ ಹೊಡಿತಾರಲ್ಲ ಅದು ಥರ ಇಲ್ಲ. ಸೊ ಬರೀ ಆರ್ಥೋಡಾಕ್ಸ್ ಶಾಟ್ಸಿಂದ ವಿತ್ ಸ್ಟ್ರೇಟ್ ಬ್ಯಾಟಿಂದ ಮಾಡಿದ್ದು 80% ರನ್ಸು ಇನ್ ಫ್ರಂಟ್ ಆಫ್ ದ ವಿಕೆಟ್ ಬಂದರು. ಸೊ ಹೀಗಾಗಿ ಅವರು ಆ ಸ್ಟೆಬಿಲಿಟಿಯನ್ನು ತಂದು ಕೊಟ್ಟಾರೆ. ಅವರು ಅಂದರೆ ಅವರೇ ಮುಂಚಿನ ಮ್ಯಾಚ್ ಥರನೇ ಆ್ಯಂಕರ್ ಮಾಡಿ. ಬಟ್ ಇಲ್ಲಿ ಜೊಫ್ರಾ ಆರ್ಚರ್ಗೆ 5 ಮ್ಯಾಚ್ ಆಡಿದ್ರಲ್ಲ T20 ಸೀರೀಸ್, ಬೈಲೆಟರಲ್ ಸೀರೀಸ್, January 2025, 3-4 ಸರಿ ಜೊಫ್ರಾ ಆರ್ಚರ್ ಔಟ್ ತೊಗೊಂಡಿದ್ದಾರೆ ಅವರು. ಸೇಮ್ ಬಾಲ್, ಸೇಮ್ ಶಾಟು, ಸೇಮ್ ಒಳ್ಳೆ ಒಂದೇ ಕಡೆ ಕ್ಯಾಚ್, ಮಿಡ್ ವಿಕೆಟ್ ಮಧ್ಯದಲ್ಲೇ, ಲಾಂಗ್ ಆನ್ ಡೀಪ್ ಮಿಡ್ ವಿಕೆಟ್ ಮಧ್ಯದಲ್ಲೇ ಅದೇ ಶಾಟು, ಅದೇ ಶಾಟ್. ಆದರೂ ಗಂಭೀರವ್ರಿಗೆ ಯಾಕೆ ನಾವೆಲ್ಲ ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ಪರ್ಸಿಸ್ಟ್ ಮಾಡಿ. ಈಗೆಲ್ಲರೂ ಅಂತಾರೆ ಅಂದರೆ ಎಲ್ಲಿದ್ರು ಇವರು 10 ವರ್ಷನೇ ಆಡ್ತಿದ್ದಾರೆ ಅಲ್ವಾ. ಓಕೆ, ಅವರು ಹೇಳಿದ್ರು ಒಂದು 50-60, ನಾ ಎಲ್ಲ ನೋಡಿದ್ದೀನಿ, 50-60 ಮ್ಯಾಚ್ ಆಡಿದ್ದೀನಿ ಅಷ್ಟೇ, ಇನ್ನೂ ಜಾಸ್ತಿ ಆಡ್ಬೋದಾಯ್ತು. ಹೌದು, ನಿಜ. ಆದರೆ ಚಾನ್ಸ್ ಕೊಟ್ಟಾಗ ಹೊಡೆದಿಲ್ಲ. ಎಷ್ಟು ಚಾನ್ಸ್ ಕೊಟ್ಟಿದ್ದಾರೆ ಅಂದರೆ 3 ಸೆಂಚುರಿ ಹೊಡೆದಾರೆ, ಎಲ್ಲ ಆಯಿತು, ಯಾರು ಹೊಡೆದಿಲ್ಲ ಜಾಸ್ತಿ ಅಷ್ಟು. ಆದರೆ ಕನ್ಸಿಸ್ಟೆನ್ಸಿ ಬೇಕು.
ಇಷ್ಟು ವರ್ಷ ಅವ್ರಿಗೆ ಏನಿರಲ್ಲ, ಸೆಲ್ಫ್ ಡೌಟು, ಕನ್ಸಿಸ್ಟೆನ್ಸಿ ಇರಲ್ಲ. ಈ ಒಂದು ಇನ್ನಿಂಗ್ಸಿಂದ ಅವ್ರಿಗೆ ಕನ್ಸಿಸ್ಟೆನ್ಸಿ ಬಂದಿದೆ. ಫುಲ್ ಫೇಲ್ ಆದರು ಇಂಗ್ಲೆಂಡ್ ಸೀರೀಸ್, ಮೊನ್ನೆ ನ್ಯೂಜಿಲೆಂಡ್ ಮೇಲೆ ಎಲ್ಲ ಫೇಲ್ ಆದರು. ಆದರೂ ಗೌತಮ್ ಗಂಭೀರಲ್ಲಿ ಅಪ್ರಿಷಿಯೇಟ್ ಮಾಡಬೇಕು, ಅವ್ರನ್ನ ಪರ್ಸಿಸ್ಟ್ ಮಾಡಿದರು. ಅಂತಾರೆ ಏನು ಇವರು ಜಸ್ಟ್ ಇವರು ಒಂದು ರೈಟ್ ಲೆಫ್ಟ್ ಕಾಂಬಿನೇಷನ್ ತರಬೇಕಂತ ತಂದಿದ್ದಾರೆ. ವಿರುದ್ಧ ನಾವು ಗೆದ್ದಿದ್ರೆ ಆ ಚಾನ್ಸ್ ಸಿಗ್ತಾ ಇರಲಿಲ್ಲ ಅವ್ರಿಗೆ. ಹೌದು, ಅದು ನೋಡಿ, ಅದು ಹೇಳ್ತಾರಲ್ಲ, ಅಂದರೆ ಇವರು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ಗೋಸ್ಕರ ತಂದಿದ್ದಾರೆ, ಆ ಥರ ಅಲ್ಲ. ಇಷ್ಟು ಚಾನ್ಸ್ ಕೊಟ್ಟಿದ್ದಾರೆ. ಅದು 10 ವರ್ಷದ ನಂತರ ಕ್ಲಿಕ್ ಆಗಿದ್ದು ಮೊನ್ನೆ ಮ್ಯಾಚ್ ಮಾತ್ರ ಸಂಜು. ಅದನ್ನು ಹಿ ಕ್ಯಾನಾಟ್ ಕಂಪ್ಲೇನ್ ಅಲ್ವಾ. ಆದರೆ ಇನ್ನಿಂಗ್ಸ್ ಆಫ್ ಇಸ್ ಲೈಫ್ ಅಂತ ಹೇಳ್ಬಿಟ್ಟಿದ್ದಾರೆ. ಪಾಪ ಅವರ ತಂದೆ ಅವರು ಕೂಡ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ದರು. ಅವರು ತಂದೆ ಡೆಲ್ಲಿಯಲ್ಲಿ, ಆ್ಯಕ್ಚುಲಿ ಇವರು ಕೇರಳದಲ್ಲಿ ಬೆಳೆದಿಲ್ಲ, ಮುಂಚೆ ಡೆಲ್ಲಿಯಲ್ಲಿ ಇದ್ದಿದ್ದರಿಂದ ಅವರು ಮತ್ತು ಅವ್ರ ತಂದೆ ಕರ್ಕೊಂಡು ಹೋಗ್ತಿದ್ರು, ಇವರಿಗೆಲ್ಲ ಮಾಡಿದ್ದಾರೆ. ತಾಯಿ ಕೂಡ ಭಾಳ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಡೆಲ್ಲಿಲಿ ಇದು ಗೊತ್ತಿಲ್ಲ, ಆಗೋದಿಲ್ಲ ನಮ್ಮದು ಡೆಲ್ಲಿಲಿ ಆಗೋದಂದ್ಮೇಲೆ ಟ್ರಿವೆಂಡ್ರಮ್ ಬಂದಾರೆ. ಇಲ್ಲೂ ಹ್ಯಾಡ್ ಟ್ರಬಲ್ ಟೈಮ್ಸ್ ಇನ್ ಟ್ರಿವೆಂಡ್ರಮ್ ವಿತ್ ಕೇರಳ ಕ್ರಿಕೆಟ್ ಅಸೋಸಿಯೇಷನ್. ತುಂಬ ಇದಾಗಿದೆ, ಇರುಸುಮುರುಸು ಆಗಿದೆ. ಆದರೂ ಕೂಡ ಕೇರಳದಿಂದ ಬಂದವರು, ಅದಕ್ಕೆ ಅವ್ರದ್ದು ಲೆಜೆಂಡ್ ಆಫ್ ಫ್ಯಾನ್ಸ್ ಇದ್ದಾರೆ. ಈಗ ಬೇರೆ CSK ಹೋಗ್ತಾರೆ, ಇನ್ನೂ ಜಾಸ್ತಿ ಆಗುತ್ತೆ ಅದು ಲೆಜೆಂಡ್ ಆಫ್ ಫ್ಯಾನ್ಸ್ ಅಲ್ವಾ. ಹೀಗಾಗಿ ಅವ್ರದ್ದು ಪಾಟಿಗೆ ಅವ್ರು ಆಡ್ತಾರೆ, ಬಿಡ್ಬೇಕಷ್ಟೇ. ಅಭಿಜಿತ್ ಸರ್, ಎಷ್ಟು ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈಗ ನೋಡಿ, ಟಾಸ್ ಇಂಪಾರ್ಟೆಂಟ್. ಟಾಸಿಗೆ ಸೈಡಿಗೆ ಇಟ್ಟರೆ ಟಾಸ್ ನಮ್ಮ ಕೈಯಲ್ಲಿಲ್ಲ. ಸಪೋಸ್ ನಾವು ಫಸ್ಟ್ ಬೌಲಿಂಗ್ ಮಾಡಿದರೆ, ನಮ್ಮದೆಲ್ಲ ಪ್ಲ್ಯಾನ್ ಹೇಳಿದ ಪ್ರಕಾರ ಎಕ್ಸಿಕ್ಯೂಟ್ ಆದರೆ ಇಂಗ್ಲೆಂಡ್ಗೆ 175 ಕ್ರಾಸ್ ಮಾಡೋಕ್ಕೆ ಕೊಡಬಾರ್ದು ನಾವು. ಬಿಟ್ವೀನ್ 170-170 ಅವ್ರದ್ದು ಸ್ಟ್ರಾಂಗ್ ಆಗಿರೋದ್ರಿಂದ, ಅವ್ರು ಸ್ಟ್ರಾಂಗ್ ಆಗಿರೋದ್ರಿಂದ ಸಪೋಸ್ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ, ಬಿಕಾಸ್ ಮುಂದೆ ಡ್ಯೂ ಬರುತ್ತೆ ಆದ ತಲೆಯಲ್ಲಿ ಇಟ್ಕೊಂಡು ಎನಿಥಿಂಗ್ ಅಬೌವ್ 200ಕ್ಕಿಂತ ಮೇಲೆ ಹೊಡಿಲೇಬೇಕು. ಹೋದ್ರೆ ಅದು ಬೇರೆ ಇದೆ ಅಲ್ಲ. ಸೊ ಇಲ್ಲ, ಈ ಗೇಮ್ ಇರೋದು ಸ್ಪಿನ್ ಚಾಲೆಂಜ್ ಅಲ್ಲ, ಈ ಗೇಮ್ ಇರೋದು ಪೇಸ್. ಎಷ್ಟು ಪೇಸ್ ಆನ್ ಆ್ಯಂಡ್ ಆಫ್ ಮಾಡ್ತಾರೆ ಅದರ ಮೇಲೆ ಈ ಗೇಮ್ ಇರೋದು. ಸೊ ನಾವು ಫಸ್ಟ್ ಇಂಡಿಯಾ ಬ್ಯಾಟಿಂಗ್ ಮಾಡಿದ್ರೆ ಎನಿಥಿಂಗ್ ಅಬೌವ್ 210 ಹೊಡಿಬೇಕು. ಬೇಕೇ ಬೇಕು. ಆವಾಗ ಸ್ವಲ್ಪ ಬೌಲಿಂಗಿಗೆ ನಮಗೆ ಸ್ವಲ್ಪ ಸ್ಟೆಬಿಲಿಟಿ ಸಿಗುತ್ತೆ. ಯಾಕಂದರೆ ನಮ್ಮ ಸ್ಪಿನ್ನರ್ಸ್ ಫಾರ್ಮಲ್ ಇಲ್ಲ. ಈಗ ವರುಣ್ ಚಕ್ರವರ್ತಿ ಬಗ್ಗೆ ಮಾತಾಡಬೇಕಂದ್ರೆ, ಅವ್ರು ಸ್ವಲ್ಪ ಆ್ಯಸ್ ಅ ಸ್ಪಿನ್ನರ್ ಏನಾಗತ್ತಂದರೆ, ಸ್ಪಿನ್ನರ್ ನಾರ್ಮಲಿ ಸ್ವಲ್ಪ ರನ್ಸ್ ಕೊಟ್ಟು ವಿಕೆಟ್ ತೊಗೊಳ್ಳೋರು. ಬಟ್ ಪವರ್ ಪ್ಲೇಯಲ್ಲಿ ನೀವು ತಂದಾಗ ಎವ್ರಿ ಬಾಲ್ ನೀವು 1 ಓವರ್ ಹಾಕಿರೋ ಥರ. ಸೊ 4 ಓವರಲ್ಲಿ 24 ಬಾಲಲ್ಲಿ ಆಲ್ಮೋಸ್ಟ್ ಅವ್ರು 10 ಓವರ್ ಹಾಕಿರ್ತಾರೆ. ಅಷ್ಟು ಪ್ರೆಷರ್ ಇರುತ್ತೆ ಅವ್ರಿಗೆ. ಯಾಕಂದ್ರೆ ಸ್ವಲ್ಪ ವಿಡ್ಸ್ ಕೊಟ್ಟರೆ 4 ಹೋಗುತ್ತೆ. ಅನ್ನೋದಕ್ಕೆ ಮಿಸ್ಟ್ರಿ ಬರ್ತಾ ಇಲ್ಲ ಅಂತ. ಹಾಂ, ಸೊ ಸ್ವಲ್ಪ ಕುಷನ್ ಬೇಕು. 200 ರನ್ ನೋಡಿದ್ರೆ ಸ್ವಲ್ಪ ಬೌಲರ್ಸಿಗೆ ಕುಷನ್ ಇರುತ್ತೆ. ಸೊ ಅದ್ರ ಪ್ರಕಾರ ವರುಣ್ ನೆನೆಸ್ಕೋಬೇಕು. ಅಂದರೆ ಇದೇ ಇಂಗ್ಲೆಂಡ್ ಸೀರೀಸಲ್ಲಿ ಅವರು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆ ಸೀರೀಸೇ ಮಾಡಿದರು. 5 ಮ್ಯಾಚಲ್ಲಿ 14 ವಿಕೆಟ್ ತೊಗೊಂಡಿದ್ರು, ಅದನ್ನ ನೆನೆಸ್ಬೇಕು. ಆಮೇಲೆ ಇದು ಹೇಳ್ತಿದ್ವಲ್ಲ, ಈ 2 ತಂಡದ ಬಲಾಬಲ ನೋಡಿದರೆ ಆಲ್ಮೋಸ್ಟ್ ಈಕ್ವಲ್. ಟಾಸ್ ಗೆದ್ದರೆ 60-40 ನಮಗೆ, ಇಲ್ಲಾಂದರೆ 50-50. ಒಂದೇ ಅಂದರೆ ನಮಗೆ ಕ್ರೌಡ್ ಸಪೋರ್ಟ್ ಇದೆ, ಅದೊಂದು ಬೇಕೇ ಬೇಕು. ಅಷ್ಟೇ ಪ್ರೆಷರ್ ಆ್ಯಡ್ ಆಗುತ್ತೆ. ಕ್ರೌಡ್ ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಚೆನ್ನಾಗಿ ಆಡ್ತೀವಿ ಅಂತಲ್ಲ, ಅಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಹೇಳ್ತಾರಲ್ಲ, ಅಂದರೆ ಭಾರತೀಯ ಪ್ರೈಮ್ ಮಿನಿಸ್ಟರ್ ನಂತರ ಅತಿ ಹೆಚ್ಚು ಒತ್ತಡದಲ್ಲಿರೋ ಅಂದರೆ ಭಾರತೀಯ ಟೀಮ್ ಕೋಚು ಹಾಗೂ ಕ್ಯಾಪ್ಟನ್. ಅದನ್ನು ಸೂರ್ಯ ಅವರು ತಮ್ಮ ಹುಟ್ಟಿ ಬೆಳೆದಂಥ ಗ್ರೌಂಡಲ್ಲಿ ಇಂಥ ದೊಡ್ಡ ಜವಾಬ್ದಾರಿಯಲ್ಲಿ ಇಂಥ ಒಂದು ಮ್ಯಾಗ್ನಿಟ್ಯೂಡ್ ಸಿಚುವೇಶನ್ ಅಂಥದ್ದಿದೆ. ಲಕ್ಕಿ, ಗುಡ್ ಕ್ಯಾಪ್ಟನ್, ಬೆಸ್ಟ್ T20ಯಲ್ಲಿ ಅತಿ ಸಕ್ಸಸ್ಫುಲ್ ಕ್ಯಾಪ್ಟನ್ ಭಾರತ ಪರವಾಗಿ. ಅದು ದೊಡ್ಡ ಟೆಸ್ಟ್ ಅವ್ರಿಗಿದೆ. ಇವತ್ತಿನ ಮ್ಯಾಚ್ ಮೇಲೆ ನೋಡೋಣ ಎಷ್ಟು ಸಕ್ಸಸ್ಫುಲ್ ಅಂತ. ಅನಿರುದ್ಧ್, ಇಲ್ಲಿ ಮೇನ್ಲಿ ನಾವು ನೋಡೋದಾದ್ರೆ ಸೂರ್ಯ ಹೌದು, ಇಲ್ಲ ಅಂತಲ್ಲ, ಬಟ್ ಸ್ಪೆಷಲಿ ಇವತ್ತಿನ ಸ್ಕೋರ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಲಾಸ್ಟ್ ಮ್ಯಾಚ್ ನಮಗೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದು ಅಂದರೆ 190+ ಆದರೂ ಕೂಡ ಚೇಸ್ ಮಾಡ್ಬೋದು ಅಂತ. ಬಿಫೋರ್ ದಟ್ 160ನ ನಾವು ಬರೀ 3 ಬಾರಿ ಅಷ್ಟೇ ಚೇಸ್ ಮಾಡಿದ್ದು ರೆಕಾರ್ಡು. ಸೊ ಅದೊಂದು ಕಾನ್ಫಿಡೆನ್ಸ್ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಸ್ಕೋರ್ ಬಂದರೂ ಒಂದು ಹೋಪ್ಸ್ ಇಟ್ಕೊಬೋದೇನೋ. ಖಂಡಿತ ಇಟ್ಕೋಬಹುದು ಸರ್. ಬಿಕಾಸ್ ಏನಂತಂದ್ರೆ ಆಲ್ಮೋಸ್ಟ್ ಇವಾಗ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಬ್ಯಾಟ್ಸ್ಮನ್ ಫಾರ್ಮ್ ಅಲ್ಲೇ ಇದ್ದಾರೆ. ಸೊ ಹೀಗಾಗಿ ಅದೇ ರೀತಿ ಸಂಜು ಸ್ಯಾಮ್ಸಂಗ್ ಸರ್ ಹೇಳ್ದಂಗೆ ಅವರು ಒಂದು ಆಂಕರ್ ರೋಲ್ ಪ್ಲೇ ಮಾಡ್ಲೇಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ಅದು ಮ್ಯಾಚ್ ವಿನಿಂಗ್ ಅವ್ರು ಹೇಳಿದ್ರು, ನಂದು ಬೆಸ್ಟ್ ಸ್ಕೋರ್ ಆಫ್ ನನ್ನ ಲೈಫ್ ಅಂತ. ಸೊ ಅದೇ ರೀತಿ ಇವತ್ತು ಕೂಡ ಅದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಅಂತಂದ್ರೆ ತುಂಬಾ ಚೆನ್ನಾಗತ್ತೆ. ಅಂಡ್ ಸೂರ್ಯಕುಮಾರ್ ಯಾದವ್ USA ಮೇಲೆ ಆಡಿದಾಗ ಸೇಮ್ ವಿಕೆಟ್ ಬೇಗ ಹೋಗಿದಾಗ ಅವರು ಕೂಡ ಒಂದು ಆಂಕರ್ ರೋಲ್ ಮಾಡಿದ್ರು. ಅಂಡ್ ಒಂದು ಒಳ್ಳೆ ಹೈ ಸ್ಕೋರಿಂಗ್ ಗೇಮ್ ಆಗತ್ತೆ. ಅಂಡ್ ಆಲ್ಮೋಸ್ಟ್ ಬೈ ಚಾನ್ಸ್ ಇಂಡಿಯಾ ಏನಾದ್ರು ಬ್ಯಾಟಿಂಗ್ ಆಯ್ತಂದ್ರೆ ಮಿನಿಮಮ್ ನನ್ ಪ್ರಕಾರ 180 ಅಥವಾ 190 ಅಂತ ನಾನ್ ಅನ್ಕೊಂಡಿದ್ದೀನಿ ಹೊಡಿಲೇಬೇಕಾಗತ್ತೆ ಅಂತ. ಅಂಡ್ ಡಿಫೆಂಡ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿದೆ, ಯಾಕಂದ್ರೆ ಬೂಮ್ರಾ ಇದ್ದಾರೆ. ಸೊ ಹೀಗಾಗಿ ಗೊತ್ತು ಅವರಿಗೆ ಯಾವ ರೀತಿ ಹಾಕ್ಬೇಕು ಬೌಲಿಂಗು ಅಂತ. ಅಂಡ್ ಶ್ರೀಪ್ ಸಿಂಗ್ ಇದ್ದಾರೆ, ಸ್ವಲ್ಪ
ಎಸ್, ವರುಣ್ ಚಕ್ರವರ್ತಿ ಸ್ವಲ್ಪ ಆಫ್ ಅಲ್ಲಿ ಇದ್ರು ಅಂಡ್ ಇವಾಗ ಒಂದ್ ಸ್ವಲ್ಪ ರೈಟ್ ಟೈಮ್ ಈ ಸೆಮಿಫೈನಲ್ ಅಲ್ಲೇ ಬಂದ್ರೆ ಅಂತಂದ್ರೆ, ಸೊ ಹೀಗಾಗಿ ಒಂದು ಒಳ್ಳೆ ಮ್ಯಾಚ್ ಆಗತ್ತೆ ಸರ್. ಓಕೆ, ಸ್ಟಾರ್ಟ್ ಮಾಡಿದ್ದು ಭೂಮಿಕಾ ಅವರಿಂದನೇ, ವೈಂಡ್ ಅಪ್ ನಿಮ್ಮಿಂದ ಮಾಡ್ತಾ ಇದ್ವಿ. ಈ ಕೊನೆದಾಗಿ ಏನು ಹೇಳ್ಬೋದು ಹೇಳಿ? ಇಲ್ಲ ಸರ್, ಇವತ್ತು ತುಂಬಾ ಚೆನ್ನಾಗಿ ಆಡಬೇಕು ಅಂಡ್ ಆಗ್ಲೇ ಹೇಳ್ದಂಗೆ ಒಂದ್ ಸ್ವಲ್ಪ ಸಿಟ್ಟಿದ್ದಂಗಿದೆ ಅಭಿಷೇಕ್ ಶರ್ಮಾ ಬಗ್ಗೆ, ಚೆನ್ನಾಗಿ ಆಡ್ಲಿ ಅಂತ. ಇಲ್ಲ ಸರ್, ಸಿಟ್ಟೇನು ಇಲ್ಲ. ಅಂದ್ರೆ ಪಾಪ ಲಾಸ್ಟ್ ಮ್ಯಾಚಸ್ ಎಲ್ಲ ಆಡಿಲ್ವಲ್ಲ, ಈ ಮ್ಯಾಚ್ ಅದು ಚೆನ್ನಾಗಿ ಆಡ್ಲಿ ಅನ್ನೋ ಒಂದು ಇಂಡಿಯನ್ ಟೀಮ್ ಅಲ್ಲಿ ಈ ತರ ಕಂಟಿನ್ಯೂಸ್ ಫ್ಲಾಪ್ ಆದ್ರೂ ಚಾನ್ಸ್ ಸಿಗ್ತಾ ಇದೆ ಅಂದ್ರೆ ಆ ವ್ಯಕ್ತಿಯ ಶಕ್ತಿ ಏನು ಅಂತ ಚೆನ್ನಾಗಿ ಗೊತ್ತು. ಹೌದು, ಯಾಕಂದ್ರೆ ಅವ್ರ ಸ್ಟ್ರೆಂತ್ ಏನು ಅಂತ ಖಂಡಿತವಾಗ್ಲೂ ಗೊತ್ತು. ಸೊ ಟೀಮು ಗೊತ್ತು, ನೋಡುವಂತ ಬಾಲ್ ಆಡಿದ್ರೆ ಸಾಕು ಅಭಿಷೇಕ್ ಶರ್ಮಾ. ಹೌದು ಹೌದು ಫಾರ್ಮ್ ಇಸ್ ಟೆಂಪರರಿ, ಕ್ಲಾಸ್ ಇಸ್ ಪರ್ಮನೆಂಟ್ ಅಂತ. ಹೌದು. ಅಂಡ್ ಇವತ್ತಿನ ಮ್ಯಾಚ್ ತುಂಬಾ ಚೆನ್ನಾಗಿ ಆಡ್ಲಿ ಅಂಡ್ ಇವತ್ತೇನಾದ್ರು ಟಾಸ್ ವಿನ್ ಆಗಿ ನಮ್ಮ ಕಡೆಗಾದ್ರೆ ಫಸ್ಟ್ ಚೇಸಿಂಗ್ ತಗೊಳ್ಳಿ. ಸೊ ಅವ್ರನ್ನ 160 170 ಒಳಗೆ ಕಟ್ ಹಾಕ್ಬೇಕು ಸರ್, ಇಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ವೇಳೆ ಇಲ್ಲ ಸಿಗ್ಲಿಲ್ಲ ಅಂತ ಆದ್ರೆ ಸೊ ನಮ್ಗೇನ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ರೆ 200+ ಅಂತೂ ಹೊಡಿಲೇಬೇಕು ಸರ್. ಅಂಡ್ ಹಂಗೆ ಬೌಲರ್ ಬಗ್ಗೆ ಹೇಳಬೇಕು ಅಂದ್ರೆ ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಸ್ಪಿನ್ನರ್ಸ್ ಅಂತ ನೋಡಿದಾಗ ಹರ್ಷದೀಪ್ ಇದ್ದಾರೆ ಅಂಡ್ ವರುಣ್ ಇದ್ದಾರೆ. ಸೊ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಸರ್ ಇವತ್ತು. ಅವ್ರು ಮಾಡ್ತಾರೆ ಕೊಟ್ಟಿರೋ ಬೌಲಿಂಗ್ ಆಲ್ಮೋಸ್ಟ್ ಓವರ್ಸ್ ಗಳಲ್ಲೆಲ್ಲ ಸಕ್ಕದಾಗೆ But power play ಪರ್ಫಾರ್ಮ್ ಆಡಿಲ್ಲ ಅಂದ್ರೆ ಇದ್ರಲ್ಲಿ ಚೆನ್ನಾಗಿ ಇಲ್ಲ, ಬಟ್ ಪವರ್ ಪ್ಲೇಲೇ ಮಾಡ್ಬೇಕಾಗತ್ತೆ ಅವ್ರಿಗೆ. ಯಾಕಂದ್ರೆ ಆಮೇಲೆ ಪೇಸ್ ಆಫ್ ಮಾಡ್ತಾರೆ, ಕಟರ್ಸ್ ಹಾಕ್ತಾರೆ, ವೇರಿಯೇಷನ್ ಸ್ಲೋ ಬೌನ್ಸರ್ಸ್ ಹಾಕ್ತಾರೆ. ಯಾವಾಗ ಇದು ರೆಡ್ ಸಾಯಿಲ್ ಪಿಚ್ಚಲ್ಲಿ ಬೌನ್ಸ್ ಚೆನ್ನಾಗಿರುತ್ತೆ, ಸೊ ಅವಾಗ ಸ್ಲೋ ಬೌನ್ಸರ್ ಹಾಕಿದಾಗ ಮಿಸ್ ಟೈಮ್ ಆಗೋ ಚಾನ್ಸಸ್ ಜಾಸ್ತಿ. ನನಗೆ ಹಾರ್ದಿಕ್ ಏನಾದರೂ ಡಕ್ಔಟ್ ಆಯಿತು ಅಂದರೆ ನೆಕ್ಸ್ಟ್ ಬೌಲಿಂಗ್ ಇರುತ್ತಲ್ಲ ಅದರಲ್ಲಿ ಎಷ್ಟು ಪ್ರೆಷರಲ್ಲಿ ಇಲ್ಲ, ಈ ನಾನು ಅದ್ರಲ್ಲಿ ತೋರಿಸಿಲ್ಲ ಅಲ್ವಾ ಪರ್ಫಾರ್ಮೆನ್ಸ್ ಇದ್ರಲ್ಲಿ ತೋರಿಸ್ಬೇಕು ಅನ್ನೋದು ಫೇಸಲ್ಲಿ ಕಾಣಿಸ್ತಾ ಇರುತ್ತೆ. ನಾನು ಏನಾದರೂ ಒಂದು ಅಚೀವ್ ಮಾಡಲೇಬೇಕು, ಟೀಮ್ ಕಾಂಟ್ರಿಬ್ಯೂಟ್ ಮಾಡಬೇಕು. ಇಲ್ಲ, ಪವರ್ ಪ್ಲೇಲೇ ಮಾಡ್ಬೇಕು ಅವ್ರು. 1-2 ಓವರ್ ಆದ್ರೂ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ನಂತರ ಅವರು ಸ್ವಲ್ಪ ಅಷ್ಟು ಇಫೆಕ್ಟಿವ್ ಆಗಲ್ಲ. ಆಮೇಲೆ ಮೂವ್ ಮಾಡ್ತಾರೆ, ಹಾಗಾಗಿ ಪವರ್ ಪ್ಲೇಯಲ್ಲೇ ಮಾಡಿದ್ರೆ ಒಳ್ಳೇದು. ಓಕೆ, ನೋಡೋಣ ಸರ್ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇಂಡಿಯಾ ಗೆದ್ರೆ ಸಾಕು, ಅದು ಏನಾದರೂ ಆಗಲಿ ಇಂಡಿಯಾ ಗೆದ್ದು ಫೈನಲ್ ತಗೊಳ್ಳಿ ಅಂತ. ಧನ್ಯವಾದ ಕಣ್ವಿ ಸರ್, ಹಾಗೆ ಭೂಮಿಕಾ ಮತ್ತು ಅಭಿಜಿತ್ ಸರ್ ಮತ್ತು ಅನಿರುದ್ಧ್ ಅವರೇ ಧನ್ಯವಾದ ಇಷ್ಟೊಂದು ತನಕ ಜಾಯ್ನ್ ಆಗಿ